ಸರ್, ದೀಕ್ಷಾಸ್ಥಾನದ ಬಗ್ಗೆ ಇದು ಕೊನೆ ಸಂದೇಶ. ಇನ್ನು ಮುಂದೆ ದೀಕ್ಷಾಸ್ಥಾನದ ಬಗ್ಗೆ ನಾನು ಹೆಚ್ಚು ಕೊಡುವುದಿಲ್ಲ, ಅವಸರ ಬಿದ್ದರೆ ಮಾತ್ರ ಕೊಡ್ತೇನೆ. ಈ ವಾಕ್ಯ ನಾವೀಗ ಹೇಳುವಂಥ ವಾಕ್ಯ ಎಲ್ಲರಿಗೂ ಉಪಯೋಗವಾದದ್ದೇ. ಬರೀ ದೀಕ್ಷಾಸ್ಥಾನ ಹೊಂದಿಕೊಳ್ಳುವವರಿಗಷ್ಟೇ ಅಲ್ಲ, ಯಾರಿನ್ನೂ ಹೊಂದಿಕೊಂಡಿಲ್ಲವೋ ಅವರಿಗೂ ಕೂಡ ಅದು ಅವಸರ ಆಗಿದೆ. ಸರಿ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾಗ 15ನೇ ವಚನದಲ್ಲಿ ಶಿಷ್ಯರಿಗೆ ಹೇಳುತ್ತಿದ್ದಾರೆ. ಅಲ್ಲಿ ಶಿಷ್ಯರಿದ್ದಾರೆ, ಯೇಸು ಸ್ವಾಮಿ ಶಿಷ್ಯರು ಒಂದು ಸ್ಥಳದಲ್ಲಿ ಇದ್ದಾರೆ. ಆ ಶಿಷ್ಯರು ಹೇಳುತ್ತಿದ್ದಾರೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತಾರೆ. ಲೋಕದ ಎಲ್ಲ ಕಡೆಗೆ ಹೋಗ್ರಿ, ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ ಅಂತಾರೆ. ಕ್ರಿಸ್ತನ ಪ್ರಿಯರೇ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರುವಂಥ ಅವಶ್ಯಕತೆ ಏನಿದೆ? ಅವರು ಹುಟ್ಟಿದ್ದು ಇಸ್ರಾಯೇಲ್ ದೇಶದಲ್ಲಿ, ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದಾರೆ. ಆ ಇಸ್ರಾಯೇಲ್ ದೇಶದ ಎಲ್ಲ ಕಡೆಯಲ್ಲಿ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಿದ್ದಾರೆ. ಆದರೆ ಶಿಷ್ಯರಿಗೆ ಹೇಳುತ್ತಿದ್ದಾನೆ, ಲೋಕದ ಎಲ್ಲ ಕಡೆಗೆ ಹೋಗಿರುತ್ತಾರೆ, ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರುತ್ತಾರೆ. ಏನು ಅವಶ್ಯಕತೆ ಇದೆ? ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರುವಂಥ ಅವಶ್ಯಕತೆ ಏನಿದಪ್ಪ ಅಂತ ಹೇಳಿದ್ರೆ ಪ್ರಿಯರೇ, ಲೋಕದ ಎಲ್ಲ ಜನರು ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಲೋಕದಲ್ಲಿ ಹುಟ್ಟಿದ್ದಂಥ ಪ್ರತಿಯೊಬ್ಬ ಮನುಷ್ಯನು ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದಾಮನ ಮೊಟ್ಟ ಮೊದಲನೇ ಮನುಷ್ಯ ಈ ಭೂಮಿ ಮೇಲೆ, ಆದಾಮನ ಮೊಟ್ಟ ಮೊದಲನೇ ಮನುಷ್ಯ. ಆದಾಮನಿಗಿಂತ ಹಿಂದಿನ ಕಾಲದಲ್ಲಿ ಕೂಡ ಪ್ರಪಂಚಗಳಿದ್ದವು, ಈ ಭೂಮಿ ಮೇಲೆ ಪ್ರಪಂಚಗಳಿದ್ದವು. ಆದರೆ ಆ ಪ್ರಪಂಚಗಳಲ್ಲಿ ಮನುಷ್ಯರಿರಲಿಲ್ಲ. ಆ ಪ್ರಪಂಚಗಳಲ್ಲಿ ನಿಮ್ಮಂಥ ನಮ್ಮಂಥ ಮನುಷ್ಯ ಜಾತಿ ಇರಲಿಲ್ಲ. ಬೇರೆ ಶಕ್ತಿಯುಳ್ಳಂಥವ್ರು, ನಮಗಿಂತ ಬಲಶಾಲಿಗಳು, ನಮಗಿಂತ ಬುದ್ಧಿವಂತರು, ನಮಗಿಂತ ಶಕ್ತಿವಂತರಿದ್ದಂಥ ಕೆಲವು ಪ್ರಪಂಚಗಳು ನಡೆದೋದು ಆದಾಮನಿಗಿಂತ ಹಿಂದಿನ ಕಾಲದಲ್ಲಿ. ಆದರೆ ಇದು ನಮ್ಮ ಯುಗ, ಮಾನವ ಯುಗ. ಯುಗಕ್ಕೆ ಮೊಟ್ಟ ಮೊದಲನೇ ಮನುಷ್ಯನು ಆದಾಮ. ಆದಾಮನಿಂದ ಹಿಡಿದು ಈಗಿನ ಕೂಡ ಎಲ್ಲರೂ ಕೂಡ ಪಾಪದಲ್ಲಿ ಬಿದ್ದೋಗಿ ಪಾಪದಲ್ಲಿ ಸಿಕ್ಕಾಕೊಂಡಿದ್ದವರಿದ್ದೆ. ಒಬ್ಬರು ಕೂಡ ಉಳಿತಾಯ ಆಗಲಿಲ್ಲ. ಯೇಸು ಸ್ವಾಮಿಯ ತಾಯಿಯಾಗಿರುವಂಥ ಮರಿಯಮ್ಮನವರು ಕೂಡ ಪಾಪದಲ್ಲಿ ಸಿಕ್ಕಾಕೊಂಡಿದ್ದವರೇ. ಯೇಸು ಸ್ವಾಮಿ ಅಣ್ಣ ತಮ್ಮಂದಿರು ತಂಗಿರಿದ್ರು, ಅವರು ಕೂಡ ಪಾಪದಲ್ಲಿ ಸಿಕ್ಕಾಕೊಂಡಿದ್ದವರೇ. ಯೇಸು ಸ್ವಾಮಿ ಒಬ್ಬರು ಬಿಟ್ಟು ಲೋಕದಲ್ಲಿದ್ದಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ಪಾಪದಲ್ಲಿ ಸಿಕ್ಕಾಕೊಂಡಿದ್ದವರಿಗೆ. ಮತ್ತು ಪಾಪದಲ್ಲಿ ಸಿಕ್ಕಾಕೊಂಡಿದ್ದಂಥವರ ಪರಿಸ್ಥಿತಿ ಏನಪ್ಪ? ಪಾಪದಲ್ಲಿ ಸಿಕ್ಕಾಕೊಂಡಿದ್ದಂಥವ್ರು ಪಾಪ ಮಾಡ್ತಾನೆ ಇರ್ತಾರೆ, ಪಾಪ ಮಾಡ್ತಾನೆ ಇರ್ತಾರೆ, ಗೊತ್ತಿದ್ದು ಗೊತ್ತಿಲ್ಲದೆ ಪಾಪ ಮಾಡ್ತಾ ಇರ್ತಾರೆ. ಬುದ್ಧಿಪೂರ್ವಕವಾಗಿ ಮಾಡ್ತಾರೆ, ತಮ್ಮ ಖುಷಿಗಾಗಿ ಮಾಡ್ತಾರೆ. ಈ ಪಾಪದಲ್ಲಿ ಸಿಕ್ಕಾಕೊಂಡಿದ್ದ ಪ್ರತಿಯೊಬ್ಬರು ಕೂಡ ಪಾಪ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಪಾಪ ಮಾಡುವಂಥವ್ರು ಪರಲೋಕಕ್ಕೆ ಹೋಗುವುದಿಲ್ಲ. ಪಾಪ ಮಾಡುವಂಥ ಯಾವ ವ್ಯಕ್ತಿ ಕೂಡ ಪರಲೋಕಕ್ಕೆ ಹೋಗುವುದಿಲ್ಲ. ಪರಲೋಕ ಅನ್ನುವಂಥದ್ದು ಒಂದು ಪವಿತ್ರವಾದಂಥ ಸ್ಥಳ, ಒಂದು ಪರಿಶುದ್ಧವಾದಂಥ ಸ್ಥಳ. ಆ ಲೋಕಗಳಲ್ಲಿ ಪಾಪ ಇಲ್ಲ, ಪರಲೋಕಗಳಲ್ಲಿ ಪಾಪ ಇಲ್ಲ. ಪಾಪವಿಲ್ಲದಂಥ ಲೋಕಗಳು. ಈಗ ನಾವು ಆ ಲೋಕಗಳಿಗೆ ಹೋಗ್ಬೇಕಾದ್ರೆ ನಾವು ಕೂಡ ನಾವು ಮಾಡಿದಂಥ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೇಕಾಗ್ತದೆ. ಪರಿಹಾರ ಮಾಡಿಕೊಳ್ಳದೆ ಆ ಲೋಕಗಳಲ್ಲಿ ನಮಗೆ ಸ್ಥಾನ ಸಿಗುವುದಿಲ್ಲ. ಅದಕ್ಕಾಗಿ ಯೇಸು ಹೇಳುತ್ತಿದ್ದಾನೆ, ಜಗತ್ತಿಗೆಲ್ಲ ಹೋಗಿ, ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಲಿ. ಈ ಜಗತ್ತಿನಲ್ಲಿದ್ದಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಸುವಾರ್ತೆ ಅವಕಾಶವಿದೆ. ಸುವಾರ್ತೆಯನ್ನು ಕೇಳುವಂಥ ಒಂದು ಅವಸರ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಸುವಾರ್ತೆಯನ್ನು ಕೇಳದಿದ್ರೆ ಅವರು ನರಕದಲ್ಲಿ ಸಿಕ್ಕಾಕೊಳ್ಳುವಂಥ ಒಂದು ಆಪತ್ತಿದೆ. ಯಾರ್ಯಾರು ಪಾಪಗಳ ಪರಿಹಾರ ಮಾಡಿಕೊಳ್ಳುವುದಿಲ್ಲವೋ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾ ಇರ್ತೀರಿ. ಸೈತಾನನ್ನು ಕುತಂತ್ರ ಮಾಡಿದ್ದಾರೆ. ಸೈತಾನನ್ನು ಕುತಂತ್ರ ಮಾಡಿ ಲೋಕದ ಮನುಷ್ಯರೆಲ್ಲರನ್ನು ಕೂಡ ಪಾಪದಲ್ಲಿ ಸಿಕ್ಕಾಕೊಳ್ಳುವಾಗ ಮಾಡಿಬಿಟ್ಟಿದ್ದಾರೆ. ಯಾಕಕ್ಕಾಗಿ ಈ ರೀತಿ ಮಾಡಿದಾರಪ್ಪ ಸೈತಾನ ಅಂತ ಹೇಳಿದ್ರೆ, ಸೈತಾನಿಗೆ ಗೊತ್ತಿದೆ ತಾನು ಹೇಗೆ ನರಕಕ್ಕೆ ಹೋಗ್ತಾನೆ ಅನ್ನುವಂಥದ್ದು ಸೈತಾನಿಗೆ ಗೊತ್ತಿದೆ. ಸೈತಾನ ದೂತರೆಲ್ಲೂ ಕೂಡ ನರಕದಲ್ಲಿ ಬೀಳ್ತಾರೆ ಅನ್ನುವಂಥದ್ದು ಸೈತಾನಿಗೆ ಗೊತ್ತಿದೆ. ಸೈತಾನನಿಗೋಸ್ಕರ, ಒಂದು ದೂತರಿಗೋಸ್ಕರ ಒಂದು ನರಕವನ್ನು ದೇವರು ಉಂಟು ಮಾಡಿದ ಅನ್ನೋದು ಸೈತಾನಿಗೆ ಗೊತ್ತಿದೆ. ಅದಕ್ಕಾಗಿ ಸೈತಾನ ಏನು ಮಾಡಿದ್ದಾನೆ, ಯಾವುದೋ ಒಂದು ಗಳಿಗೆಯಲ್ಲಿ, ಯಾವುದೋ ಒಂದು ದಿನದಲ್ಲಿ ನಾವೆಲ್ಲರೂ ಕೂಡ ನರಕದಲ್ಲಿ ಬಿದ್ದೇ ಬೀಳುತ್ತೇವೆ. ಅದಕ್ಕಾಗಿ ನಾವು ನರಕದಲ್ಲಿ ಬೀಳುವಾಗ ನಾವೊಬ್ಬರೇ ಹೋಗಬಾರ್ದು. ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯರನ್ನು ಕೂಡ
ಕೆಲವು ಮಂದಿ ಎಳ್ಕೊಂಡು ಹೋಗ್ಬೇಕು, ದೇವರ ಮನಸ್ಸಿಗೆ ನೋವುಂಟು ಮಾಡಬೇಕು. ಈಗ ನಮ್ಮ ಸಂತಾನವಾಗಿದ್ದವರು ಅವ್ರು ಇಷ್ಟೇ ಕೆಟ್ಟವರಾದರೂ ಕೂಡ ಅವ್ರು ನರಕದಲ್ಲಿ ಹೋಗೋದು, ಜೈಲಿಗೆ ಹೋಗೋದು ನಮಗೆ ಇಷ್ಟ ಇಲ್ಲ. ಯಾರೇ ಇರಲಿ, ತಂದೆ ತಾಯಿಗಳು ತಮ್ಮ ಸಂತಾನ ನರಕದಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಒಬ್ಬ ಜೈಲಿಗೆ ಹೋಗೋದು ಇಷ್ಟಪಡೋದಿಲ್ಲ. ಅದೇ ರೀತಿಯಾಗಿ ದೇವರ ಸಂತಾನ ನರಕಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೇವರಿಗೆ ನೋವಾಗ್ತದೆ. ಈ ರೀತಿ ದೇವರುಂಟು ಮಾಡಿದಂಥ ಮನುಷ್ಯರನ್ನ ಕೆಲವು ಮಂದಿ ನಾವು ನರಕಕ್ಕೆ ಕೇಳ್ಕೊಂಡು ಹೋದ್ರೆ ದೇವರ ಮೇಲೆ ಸೇಡು ತೀರಿಸ್ಕೊಂಡಂಗೆ ಆಗ್ತದೆ. ಎಲ್ಲದಿದ್ರೆ ಆ ಮನುಷ್ಯರನ್ನ ಅವ್ರ ಪಾಪದಲ್ಲಿ ಇದ್ರು ಕೂಡ ಅವರನ್ನು ದೇವರು ನಿಲ್ಲಿಸಿದ್ರೆ ನಮ್ಮನ್ನು ಕೂಡ ನಿಲ್ಲಿಸ್ರಿ, ನರಕದಿಂದ ನಮ್ಮನ್ನು ಕೂಡ ತಪ್ಪಿಸ್ರಿ ಅಂತ ನಾವು ಕೇಳ್ಬೋದು. ಪಾಪ ಮಾಡಿದಂಥ ಮನುಷ್ಯರು ನರಕಕ್ಕೆ ಹೋಗುವುದು ದೇವರಿಗೆ ಇಷ್ಟ ಇಲ್ಲದಿದ್ರೆ, ಆ ಪಾಪ ಮಾಡಿದಂಥ ಮನುಷ್ಯರನ್ನ ನರಕದಲ್ಲಿ ಹಾಕುವುದು ದೇವರಿಗೆ ಇಷ್ಟ ಇಲ್ಲದಿದ್ರೆ ಅವ್ರನ್ನ ನಿಲ್ಲಿಸಲಿ. ಅವರನ್ನು ನಿಲ್ಲಿಸಿದ್ರೆ ನಾವು ಕೂಡ ದೇವರ ಮುಂದೆ ವಾದ ಮಾಡ್ತೀವಿ. ನೀವು ಇಂಥವರನ್ನ ನರಕಕ್ಕೆ ಹೋಗಲಾರ್ದು ನಿಲ್ಲಿಸಿದ್ಯಾ, ಅದಕ್ಕಾಗಿ ನಮ್ಮನ್ನು ಕೂಡ ನಿಲ್ಲಿಸು, ನಮ್ಮನ್ನು ಯಾಕೆ ನರಕದಲ್ಲಿ ಹಾಕ್ತೀಯ? ಇದೆಂಥ ನ್ಯಾಯ? ದೇವರೇ ನೀವು ಸರ್ವ ಜಗತ್ತಿಗೆ ನ್ಯಾಯಮೂರ್ತಿ ಆಗಿದ್ಯಾ? మరి ಇಂಥ ಜನಾಂಗವನ್ನು ನರಕದಲ್ಲಿ ಬೆಳೆದಲ್ಲಿ ನಿಲ್ಲಿಸಿದ್ಯಾ, ನಮ್ಮನ್ನು ಕೂಡ ಅದೇ ರೀತಿ ನರಕದಿಂದ ತಪ್ಪಿಸು ಅಂತೇಳಿ ವಾದ ಮಾಡ್ಬೋದು ಅಂತೇಳಿ ಈ ರೀತಿ ಸೈತಾನನು ಕುತಂತ್ರ ಮಾಡಿ ಮನುಷ್ಯ ಜಾತಿಯನ್ನೆಲ್ಲ ಪಾಪದಲ್ಲಿ ಬೀಳಿಸಿದ್ದಾರೆ. ಅದಕ್ಕಾಗಿ ಪ್ಲಾನ್ ಮಾಡಿ ಆದಾಮ ಹವ್ವಳನ್ನು ಪಾಪದಲ್ಲಿ ಬೀಳಿಸಿದ್ರೆ ಲೋಕವೆಲ್ಲ ಪಾಪದಲ್ಲಿ ಸಿಕ್ಕಾಕೊಳ್ತದೆ. ಅದಕ್ಕಾಗಿ ಈ ಲೋಕವನ್ನೆಲ್ಲ ನಾನು ಪಾಪದಲ್ಲಿ ಸಿಕ್ಕಾಕಿದ್ರೆ ಇವೆಲ್ಲರೂ ಕೂಡ ನರಕಕ್ಕೆ ಹೋಗ್ಬೇಕಾಗ್ತದೆ. ಆವಾಗ ನಾವು ಕೂಡ ವಾದ ಮಾಡ್ಬೋದು, ಇವರೆಲ್ಲರನ್ನು ದೇವರು ನಿಲ್ಲಿಸಿದ್ರೆ ನಮ್ಮನ್ನು ಕೂಡ ಕಾಪಾಡು ದೇವರೇ, ನಾವು ಪಾಪ ಮಾಡಿದ್ದೇವೆ, ಮನುಷ್ಯರು ಪಾಪ ಮಾಡಿದ್ದಾರೆ, ಮತ್ತು ಮನುಷ್ಯರನ್ನು ನರಕದಿಂದ ತಪ್ಪಿಸುವುದಾದರೆ ನಮ್ಮನ್ನು ಕೂಡ ನರಕದಿಂದ ತಪ್ಪಿಸು ಅಂತೇಳಿ ನಾವು ದೇವರೊಂದಿಗೆ ವಾದ ಮಾಡ್ಬೋದು ಅಂತೇಳಿ ಮನುಷ್ಯ ಜಾತಿಯನ್ನೆಲ್ಲ ಪಾಪದಲ್ಲಿ ಬೀಳಿಸಿಬಿಟ್ಟಿದ್ದಾರೆ. ಆದಾಮ ಅವರನ್ನು ಪಾಪದಲ್ಲಿ ಬೀಳಿಸಿದ್ರೆ ಅವರಿಂದ ಆಗುವಂಥ ಸಂತಾನವೆಲ್ಲ ಪಾಪದಲ್ಲಿ ಶಿಕ್ಷಾಪಡ್ತದೆ ಅಂತೇಳಿ ಆದಾಮ ಅವರನ್ನು ಪಾಪದಲ್ಲಿ ಬೀಳಿಸಿಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯರು, ಸ್ತ್ರೀ ಇರಲಿ ಪುರುಷನಿರಲಿ, ಎಲ್ಲರೂ ಕೂಡ ಪಾಪದಿಂದಲೇ ಹುಟ್ಟಿದ್ದಾರೆ, ಪಾಪ ಸ್ವಭಾವದಿಂದಲೇ ಹುಟ್ಟಿದ್ದಾರೆ. ಜನ್ಮ ಪಾಪ ಬಂದು ಬಿಡ್ತದೆ ಪ್ರಿಯರೇ. ನಾವು ಹುಟ್ಟಿದ ನಂತರ ಮಾಡುದು ಅದು ಬೇರೆ, ನಾವು ಹುಟ್ಟಿದ ನಂತರ ಪಾಪ ಮಾಡುದು ಅದು ಬೇರೆ. ಆದರೆ ತಾಯಿಯ ಗರ್ಭದಿಂದಲೇ ಪಾಪ ನಮ್ಮ ಜೊತೆಯಲ್ಲಿ ಬರ್ತದೆ. ಯಾಕಂದ್ರೆ ಆದಾಮನು ಮಾಡಿದಂತಹ ಪಾಪದಿಂದ ಎಲ್ಲ ಜನಾಂಗಗಳಿಗೆ ಆ ಪಾಪ ಸ್ವಭಾವ ಬಂದು ಬಿಟ್ಟಿದೆ. ಆ ಪಾಪ ಸ್ವಭಾವ ಈಗ ನಮ್ಮ ದೇಹಗಳಲ್ಲಿದೆ. ಆದಾಮನಿಂದ ಮಕ್ಕಳಿಗೆ ಬಂದಿದೆ, ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ, ಈ ರೀತಿ ತಲೆಮಾರುಗಳು ಬರ್ತಾ ಈ ಜನದವರು ಕೂಡ ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಅವರೆಲ್ಲರೂ ಬಂದು ಬಿಟ್ಟಿದ್ರಿ. ಅದಕ್ಕಾಗಿ ಈ ಪಾಪ ಸ್ವಭಾವ ಇಲ್ಲದಂಥ ಮನುಷ್ಯನು ಭೂಲೋಕದಲ್ಲಿ ಒಬ್ಬರು ಇಲ್ಲ. ಯೇಸು ಸ್ವಾಮಿ ಒಬ್ಬರೇ ಪಾಪ ಸ್ವಭಾವ ಇಲ್ಲದವರು. ಯಾಕಪ್ಪ ಯೇಸು ಸ್ವಾಮಿಗೆ ಯಾಕಿಲ್ಲ ಪಾಪ ಸ್ವಭಾವ? ಅವರು ಕೂಡ ಆದಾಮನ ಸಂತಾನದಲ್ಲಿ ಹುಟ್ಟಿದಾರಲ್ಲ ಅಂತ ನೀವು ಕೇಳ್ಬೋದು ಪ್ರಿಯರೇ. ಯೇಸು ಸ್ವಾಮಿ ಹುಟ್ಟಿದ್ದು ಪ್ರತ್ಯೇಕವಾದಂಥ ಜನ್ಮ. ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ಮರಿಯಮ್ಮನವರು ಗರ್ಭಧರಿಸಲ್ಪಟ್ಟಿದೆ, ಗರ್ಭವತಿ ಆಗಿದ್ದಾರೆ. ದೇವರ ಶಕ್ತಿ ಮರಿಯಮ್ಮನವರ ಮೇಲೆ ಬಂದಿದೆ, ಪರಿಶುದ್ಧಾತ್ಮನಿಂದ ಹಾಕಿ ಗರ್ಭವತಿ ಆಗಿದ್ದಾಳೆ. ಅದಕ್ಕಾಗಿ ಯೇಸು ಸ್ವಾಮಿ ಪವಿತ್ರವಾದಂಥ ಶಿಶುವಾಗಿ ದೇವಕುಮಾರನ ಹುಟ್ಟಿದ್ದಾರೆ. ಯೇಸು ಸ್ವಾಮಿಯಲ್ಲಿ ಪಾಪ ಸ್ವಭಾವ ಬಂದಿಲ್ಲ. ಯೇಸು ಸ್ವಾಮಿಯಲ್ಲಿ ಆದಾಮನ ರಕ್ತ ಅವರ ಬಂದಿಲ್ಲ, ನಮ್ಮೆಲ್ಲರಲ್ಲಿ ಬಂದು ಬಿಟ್ಟಿದೆ. ಅದಕ್ಕಾಗಿ ಈ ಲೋಕದಲ್ಲಿದ್ದಂಥ ಎಲ್ಲ ಮನುಷ್ಯರಿಗೆ ಪಾಪ ಸ್ವಭಾವ ಬಂದು ಬಿಟ್ಟಿದೆ ಪ್ರಿಯರೇ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳುತ್ತಿದ್ದಾನೆ, ಎಲ್ಲ ಜಗತ್ತಿಗಳ ಸುವಾರ್ಥ ಸಾರುತ್ತಿದ್ದಾನೆ. ಬರೀ ಯಾವುದೋ ಒಂದು ದೇಶಕ್ಕೆ, ಅದು ಯಾವುದೋ ಒಂದು ರಾಷ್ಟ್ರಕ್ಕೆ ನೀವು ಸಾರಿ ಅಂತ ಹೇಳಿಲ್ಲ, ಇಡೀ ಜಗತ್ತಿಗೆಲ್ಲ ಸುವಾರ್ಥ ಸಾರಿ. ಯಾಕಪ್ಪ ಅಂತ ಹೇಳಿದ್ರೆ ಜಗತ್ತೆಲ್ಲ ಕೂಡ ಪಾಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಹಾಗಾಗಿ ಸುವಾರ್ತೆನ ಯಾಕೆ ಸಾರಬೇಕಪ್ಪ? ಜಗತ್ತೆಲ್ಲ ಪಾಪದಲ್ಲಿ ಸಿಕ್ಕಾಕೊಂಡಿದ್ರೆ ಸುವಾರ್ತೆನ ಹೇಳಿದ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ ಪ್ರಿಯರೇ, ಸುವಾರ್ತೆನ ಹೇಳಿದ್ರೆ ಅವ್ರಿಗೆ ಪಾಪ ಪರಿಹಾರ ಆಗ್ತದೆ. ಈ ಸುವಾರ್ತೆನ ಹೇಳಿದ್ರೆ ಪಾಪ ಪರಿಹಾರ ಆಗ್ತದೆ. ಯಾವ ಪಾಪದಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೋ ಆ ಪಾಪದಿಂದ ಹೊರಗಡೆ ಬಂದು ಬಿಡ್ತಾರೆ. ಯಾರ್ಯಾರು ಸುವಾರ್ತೆ ನಂಬುತ್ತಾರೋ, ಯಾರ್ಯಾರು ಸುವಾರ್ತೆ ನಂಬುತ್ತಾರೋ ಅವರೆಲ್ಲರೂ ಕೂಡ ಆ ಪಾಪದ ಬಂಧನಗಳಿಂದ ಬಿಡುಗಡೆಗೆ ಹೊರಬಿಡ್ತಾರೆ. ಅವ್ರು ಮಾಡಿಕೊಂಡಿದ್ದಂಥ ಪಾಪಗಳಿಗೆ ಪರಿಹಾರ ಸಿಗ್ತದೆ. ಅವರು ಪರಿಶುದ್ಧರಾಗುವುದಕ್ಕೆ, ಪವಿತ್ರರಾಗುವುದಕ್ಕೆ ಒಂದು ಮಾರ್ಗ ಸಿಕ್ಕಿ ಬಿಡ್ತದೆ ಈ ಸುವಾರ್ತೆ ನಂಬಿದರೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಜಗತ್ತಿಗೆಲ್ಲ ಸುವಾರ್ತೆನ ಸಾರಿರಿ, ಲೋಕದ ಎಲ್ಲ ಕಡೆಗೆ ಹೋಗ್ರಿ, ಜಗತ್ತಿಗೆಲ್ಲ ಸುವಾರ್ತೆನ ಸಾರಿರಿ ಅಂತೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಿದ್ದಾರೆ.
ಅದಕ್ಕಾಗಿ ಜಗತ್ತಿಗೆಲ್ಲ ಸುವಾರ್ತೆ ಅವಶ್ಯಕತೆ ಇದೆ. ಈ ಲೋಕದಲ್ಲಿದ್ದ ಎಲ್ಲರಿಗೂ ಕೂಡ ಪಾಪದಿಂದ ಬಿಡುಗಡೆ ಆಗುವಂತ ಒಂದು ಅವಸರ ಇದೆ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಮಾನವ ಜಾತಿ ಎಲ್ಲ ಮಾನವ ಜಾತಿ ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೈತಾನ ಕುತಂತ್ರದಿಂದ. ಇದು ದೇವರು ಮಾಡಿದಂಥ ಪ್ಲಾನ್ ಅಲ್ಲ. ಮನುಷ್ಯರೆಲ್ಲರೂ ಪಾಪದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ದೇವರು ಮಾಡಿದಂಥ ಪ್ಲಾನ್ ಅಲ್ಲ. ಇದು ಸೈತಾನ ಮಾಡಿದಂಥ ಕುತಂತ್ರ. ದೇವರು ಮಾಡಿದಂಥ ಪ್ಲಾನ್ ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯ ಜಾತಿ ಸುಖವಾಗಿ ಬದುಕಲಿ, ಪರಿಶುದ್ಧರಾಗಿ ಬದುಕಲಿ, ಅವರು ಯಾವುದೇ ಕೊರತೆ ಇಲ್ಲದೆ ಅವರು ದೇವದೂತರ ಥರ ಬದುಕಲಿ. ಆ ಪರಲೋಕ ಯಾವ ರೀತಿ ಸುಖ ಸಂತೋಷಗಳಿಂದ ತುಂಬಿದೆಯೋ ಅದೇ ರೀತಿ ಭೂಲೋಕವು ಕೂಡ ಒಂದು ಸುಖ ಸಂತೋಷಗಳಿಂದ ತುಂಬಿಲ್ಲ ಅಂತ ಹೇಳಿ ಆ ಉದ್ದೇಶದಿಂದ ಭೂಲೋಕವನ್ನು ಮಾಡಿದ್ದಾನೆ, ಆದಾಮ ಅವರನ್ನು ಮಾಡಿದ್ದಾನೆ. ಹೊರತು ಅವರು ಪಾಪದಲ್ಲಿ ಬೀಳಬೇಕು, ನರಕಕ್ಕೆ ಹೋಗ್ಬೇಕು ಅನ್ನೋಂಥ ದೇವರ ಪ್ಲಾನ್ ಅಲ್ಲ. ಬರೀ ದೇವ್ರಿಗೆ ಗೊತ್ತಿಲ್ಲವ ಅಂತ ನೀವು ಹೇಳ್ಬೋದು. ಬರೀ ದೇವ್ರಿಗೆ ಗೊತ್ತಿಲ್ಲವ ಭೂಲೋಕವನ್ನು ಉಂಟು ಮಾಡುವಾಗ, ಆದಾಮ ಮತ್ತು ಅವರನ್ನು ಉಂಟು ಮಾಡುವಾಗ ಮತ್ತು ಈ ರೀತಿ ಮಾನವ ಜಾತಿಯೆಲ್ಲ ಪಾಪದಲ್ಲಿ ಸಿಕ್ಕಾಕೊಳ್ತದೆ. ಸೈತಾನು ಕುತಂತ್ರ ಮಾಡ್ತಾನೆ, ಅವನ ಕುತಂತ್ರದಿಂದ ಮಾನವ ಜಾತಿಯೆಲ್ಲ ಪಾಪದಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಹೇಳಿ ದೇವ್ರಿಗೆ ಗೊತ್ತಿಲ್ವ ಅಂತ ನನ್ನನ್ನು ಕೇಳ್ಬೋದು. ಪ್ರಿಯ, ದೇವರಿಗೆಲ್ಲ ಗೊತ್ತಿದೆ. ದೇವರಿಗೆ ಎಲ್ಲ ಗೊತ್ತಿದೆ. ಪ್ರಿಯ, ಮನುಷ್ಯರೆಲ್ಲರೂ ಪಾಪದಲ್ಲಿ ಬೀಳುತ್ತಾರೆ ಅನ್ನೋದು ಗೊತ್ತಿದೆ. ಈ ಸೈತಾನನು ಬಂದು ಆದಾಮ ಅವರನ್ನ ಬೀಳಿಸ್ತಾನೆ, ಪಾಪದಲ್ಲಿ ಬೀಳಿಸ್ತಾನೆ ಅಂತ ಗೊತ್ತಿದೆ. ಮಾನವ ಜಾತಿಯಲ್ಲಿ ಪಾಪ ಸ್ವಭಾವ ಬಂದುಬಿಡ್ತಾರೆ ಅನ್ನೋದು ಗೊತ್ತಿದೆ. ಈ ಲೋಕವೆಲ್ಲ ಪಾಪದಿಂದ ತುಂಬುತ್ತಾರೆ, ಸೈತಾನ ತುಂಬಿಡ್ತಾರೆ ಅನ್ನೋದು ದೇವ್ರಿಗೆ ಗೊತ್ತಿದೆ. ದೇವರು ಗೊತ್ತಿದ್ದು ಕೂಡ ದೇವ್ರು ಏನು ಮಾಡೋದಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ಆದರೂ ಕೂಡ ನಾನು ಅದನ್ನು ಪರಿಷ್ಕಾರ ಮಾಡ್ತೇನೆ. ಇಷ್ಟೆಲ್ಲ ಲೋಕವನ್ನು ಪಾಪದಿಂದ ತುಂಬಿದ್ರು ಕೂಡ, ಮನುಷ್ಯ ಜಾತಿಯೆಲ್ಲ ಪಾಪದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಅದೆಲ್ಲ ಸಮಸ್ಯೆಗಳನ್ನ ನಾನು ಪರಿಷ್ಕಾರ ಮಾಡ್ತೀನಿ, ಎಲ್ಲವನ್ನ ಪರಿಷ್ಕಾರ ಮಾಡ್ತೀನಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಆಮೇಲೆ ಲೋಕವನ್ನು ಉಂಟು ಮಾಡಿದೆ ಅಂತ ಹೇಳಿ. ಅದಕ್ಕಾಗಿ ದೇವರಿಗೆಲ್ಲ ಗೊತ್ತಿದೆ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಪ್ರಿಯ, ನಾವು ಮಕ್ಕಳಿಗೆ ಮದುವೆ ಮಾಡ್ತೀವಿ. ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಮದುವೆ ಮಾಡ್ತೀವಿ. ನಮಗೆ ಗೊತ್ತಿರ್ತದೆ ಮದುವೆ ಆದ ನಂತರ ಅವ್ರು ನಮ್ಮ ಮಾತು ಕೇಳುವುದಿಲ್ಲ, ನಮಗೆ ವಿರೋಧವಾಗಿ ಮಾತಾಡ್ತಾರೆ, ನಮ್ಮ ಮಾತನ್ನ ಮೀರಿ ಹೋಗ್ತಾರೆ ಅನ್ನೋದು ತಂದೆ ತಾಯಿಗೆ ಗೊತ್ತಿರ್ತದೆ. ಯಾಕಂದ್ರೆ ಬೈಬಲ್ನೆಲ್ಲ ಬರೆಯಲ್ಪಟ್ಟಿದೆ, ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಹತ್ತುಕೊಳ್ಳುವನಂತೇಳಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ತಂದೆ ತಾಯಿಗೆ ಗೊತ್ತಿದೆ. ಯಾಕಂದ್ರೆ ಮನುಷ್ಯ ಜಾತಿ ಎಲ್ಲವೂ ಕೂಡ ಮದುವೆ ಆದ ನಂತರ ತಂದೆ ತಾಯಿಗಳಿಗೆ ಸ್ವಲ್ಪ ದೂರ ಆಗಿಬಿಡ್ತಾರೆ. ದೇವರ ವಾಕ್ಯ ಆಯ್ತು ಹೇಳ್ತಾ ಇದೆ, ನಾನು ಹೇಳುತ್ತಾ ಇಲ್ಲ, ದೇವರ ವಾಕ್ಯ ಹೇಳುತ್ತದೆ. ಆದರೂ ಕೂಡ ಮದುವೆ ಮಾಡಿ, ಯಾಕೆ ಅವ್ರ ಜೀವನ ಆಗಲಿ, ಅವ್ರ ಸುಖ ಸಂತೋಷಗಳಾಗಲಿ ಅಂತೇಳಿ ತಂದೆ ತಾಯಿಗಳು ಮಕ್ಕಳಿಗೆ ಮದುವೆ ಮಾಡ್ತಾರೆ. ಗೊತ್ತಿದ್ದು ಕೂಡ ಮದುವೆ ಆದ ನಂತರ ಅವರು ಸ್ವಲ್ಪ ನಮ್ಗೆ ದೂರ ಆಗ್ತಾರೆ, ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ ಅನ್ನೋದು ಗೊತ್ತಿದ್ರು ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಮದುವೆ ಮಾಡಿ ಬಿಡ್ತಾರೆ. ಅದು ಧರ್ಮ, ಕರ್ತವ್ಯ. ಅದೇ ರೀತಿಯಾಗಿ ಪ್ರಿಯರೇ, ಈ ಲೋಕ ಪಾಪದಲ್ಲಿ ಸಿಕ್ಕಾಕೊಡ್ತಾರೆ ಅನ್ನೋದು ದೇವ್ರಿಗೆ ಗೊತ್ತಿದೆ. ಸೈತಾನ ಆದಾಮ ಅವರನ್ನು ಮೋಸ ಮಾಡ್ತಾರೆ, ಪಾಪದಲ್ಲಿ ಬೀಳಿಸ್ತಾರೆ ಅನ್ನೋದು ದೇವ್ರಿಗೆ ಗೊತ್ತಿದೆ. ಲೋಕದಲ್ಲಿ ಪಾಪ ತುಂಬಿ ಹೋಗ್ತದೆ ದೇವ್ರಿಗೆ ಗೊತ್ತಿದೆ. ಗೊತ್ತಿದ್ದು ಕೂಡ ಮಾಡಿದ್ದಾರೆ. ಈ ರೀತಿ ಆದರೂ ಕೂಡ ನಾನು ಅದನ್ನು ಪರಿಷ್ಕಾರ ಮಾಡ್ತೀನಿ ಅಂತ ಹೇಳಿ ಒಂದು ತೀರ್ಮಾನವನ್ನು ಮೈಂಡ್ನಲ್ಲಿ ಡಿಸೈಡ್ ಮಾಡಿಕೊಂಡು ಆಮೇಲೆ ಲೋಕವನ್ನು ಉಂಟು ಮಾಡಿದಾಗ್ತೀನಿ. ಸರಿ, ಏನೇ ಇರಲಿ ಪ್ರಿಯರೇ, ಲೋಕವೆಲ್ಲ ಪಾಪದಲ್ಲಿ ಮುಳುಗೋಗಿದೆ. ಇದಕ್ಕೆ ಸೈತಾನ ಕಾರಣ, ದೇವರಲ್ಲ. ಈ ಲೋಕ ಯಾಕೆ ಹಿಂಗಿದೆ? ಲೋಕದಲ್ಲಿ ಅನ್ಯಾಯಗಳಿವೆ, ಅಕ್ರಮಗಳಿವೆ, ಮೋಸಗಳು ನಡೀತಾವೆ. ಈ ಲೋಕದಲ್ಲಿ ತೊಂದರೆಗಳಿವೆ. ಹಸಿವಿನಿಂದ ಎಷ್ಟೋ ಮಂದಿ ಸಾಯ್ತಾ ಇದ್ದಾರೆ, ಯುದ್ಧಗಳು ಆಗ್ತಾ ಇದೆ, ಬರಗಾಲ ಬರ್ತಾ ಇದೆ, ಇದು ತುಫಾನುಗಳು ಬರ್ತಾ ಇದೆ, ಫ್ಲಡ್ ಬರ್ತಾ ಇದೆ. ಈ ರೀತಿ ಜನರು ನಾಶವಾಗ್ತಾ ಇದೆ. ಯಾಕೆ ಆಗ್ತಾ ಇದೆ ಈ ರೀತಿ ಲೋಕದಲ್ಲಿ ಅಂತ ಹೇಳಿದ್ರೆ ಪ್ರಿಯರೇ, ಈ ಲೋಕವನ್ನು ಸೈತಾನ ಪರಿಪಾಲನೆ ಮಾಡ್ತಿದ್ದಾರೆ. ಈ ಲೋಕವನ್ನು ಸೈತಾನನ್ನು ಪರಿಪಾಲನೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ಲೋಕ ಈ ರೀತಿ ಇದೆ. ದೇವರು ಈ ಲೋಕವನ್ನು ಪರಿಪಾಲನೆ ಮಾಡುತ್ತಿದ್ರೆ ಈ ರೀತಿ ಇರುವುದಿಲ್ಲ. ಪರಲೋಕ ಯಾವ ರೀತಿ ಇದೆಯೋ ಆ ರೀತಿ ಇರ್ತಿತ್ತು. ಪರಲೋಕದಲ್ಲಿ ಪಾಪ ಇಲ್ಲ, ಯಾವ ನೋವು ಇಲ್ಲ, ಯಾವ ತೊಂದರೆ ಇಲ್ಲ, ಯಾವ ತುಫಾನ್ ಇಲ್ಲ, ಯಾವುದೇ ಭೂಕಂಪ ಇಲ್ಲ. ಪರಲೋಕದಲ್ಲಿ ಅಂತ ಯಾವುದಿಲ್ಲ. ಪರಲೋಕದಲ್ಲಿ ಮೋಸಗಳ ಅನ್ಯಾಯಗಳು ಯಾವುದಿಲ್ಲ. ಯಾಕಂದ್ರೆ ಅಲ್ಲಿ ದೇವರು ಪರಿಪಾಲನೆ ಮಾಡುತ್ತಿದ್ದಾರೆ. ಈ ಭೂಲೋಕವನ್ನು ಪ್ರಿಯರೇ ಸೈತಾನನ್ನು ಪರಿಪಾಲನೆ ಮಾಡುತ್ತಿರುವುದರಿಂದ ಇವೆಲ್ಲ ಸಂಕಟಗಳು, ಸಮಸ್ಯೆಗಳು, ತೊಂದರೆಗಳು ಇವೆಲ್ಲ ನಡೀತಾ ಇರುತ್ತೆ. ಅದಕ್ಕಾಗಿ ಯೇಸು ಹೇಳುತ್ತಿದ್ದಾನೆ, ಜಗತ್ತಿಗೆಲ್ಲ ಸುವಾರ್ತೆ ಸಾರಿ, ಲೋಕದ ಎಲ್ಲ ಕಡೆಗೆ ಹೋಗ್ರಿ, ಜಗತ್ತಿಗೆಲ್ಲ ಸುವಾರ್ತೆ ಸಾರುತ್ತಿದ್ದಾರೆ. ಸುವಾರ್ತೆ ಸಾರಿದಾಗ ಏನಾಗ್ತಪ್ಪ ಅಂತ ಹೇಳಿದ್ರೆ, ಮನುಷ್ಯನು ಆ ಪಾಪ ಎಂಬ ಬಂಧನದಿಂದ ಬಿಡುಗಡೆ ಆಗ್ತಾನೆ. ಪಾಪನೇ ಕಾರಣ. ಮನುಷ್ಯನಿಗೆ ಬರುವಂಥ ಕಣ್ಣೀರು, ರೋಗ, ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು, ತೊಂದರೆಗಳು ಇವೆಲ್ಲಕ್ಕೆ ಕಾರಣ ಪಾಪನೇ. ಪಾಪ ಅನ್ನೋದು ಇಲ್ಲದಿದ್ರೆ
ಈ ಲೋಕದಲ್ಲಿ ಕಾಯಿಲೆನೂ ಇರುತ್ತಿರಲಿಲ್ಲ, ಮರಣನೂ ಇರುತ್ತಿರಲಿಲ್ಲ, ಚಿಂತೆನೂ ಇರುತ್ತಿರಲಿಲ್ಲ, ದುಃಖನೂ ಇರುತ್ತಿರಲಿಲ್ಲ. ಈ ಲೋಕದಲ್ಲಿ ಯಾವುದೇ ಕೆಟ್ಟದ್ದು ಆಗುತ್ತಾನೇ ಇರಲಿಲ್ಲ. ಪಾಪನೇ ಕಾರಣ ಪ್ರಿಯರೇ. ಈ ಲೋಕ ಈಗಾಗಲಿಕ್ಕೆ ಪಾಪನೇ ಕಾರಣ. ಅದಕ್ಕಾಗಿ ದೇವರೇನು ಮಾಡ್ತಾನೆ, ಪಾಪದಿಂದ ಈ ಲೋಕ ಕೆಟ್ಟೋಗಿದೆ, ಆದ ಕಾರಣ ಪಾಪವನ್ನು ಮೊದಲು ನಾನು ನಿವಾರಣೆ ಮಾಡಬೇಕು. ಪಾಪದಿಂದ ಈ ಲೋಕ ಈ ಸ್ಥಿತಿಗೆ ಬಂದಿದ್ದರಿಂದ ಪಾಪವನ್ನು ನಾನು ತೆಗೆದು ಬಿಡಬೇಕು, ಪಾಪವನ್ನು ನಿರ್ನಾಮ ಮಾಡಬೇಕು, ಪಾಪವನ್ನು ತೊಳೆದು ಬಿಡಬೇಕಂತೇಳಿ ದೇವರು ಏನು ಮಾಡಿದ್ದಾನೆ, ಆ ಪಾಪ ತೊಳೆಯುವುದಕ್ಕಾಗಿ ಯೇಸು ಸ್ವಾಮಿಯನ್ನ ಈ ಲೋಕ ಕಳಿಸಿಬಿಟ್ಟಿದ್ದಾನೆ. ಪಾಪ ನಿವಾರಣೆಗಾಗಿ ಆತನ ಭೂಮಿ ಮೇಲೆ ಬಂದಿದ್ದಾನೆ. ಪಾಪ ನಿವಾರಣೆ ಮಾಡುವುದಕ್ಕಾಗಿ ಕಲ್ವರಿ ಶಿಲುಬೆ ಮೇಲೆ ಯಜ್ಞ ಮಾಡಿದ್ದಾನೆ. ಯೇಸು ಸ್ವಾಮಿ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು ಸುಮ್ಮನೆ ಕೊಟ್ಟಿಲ್ರಿ, ಯಜ್ಞ ಮಾಡಿದ್ದಾನೆ ಪಾಪ ನಿವಾರಣೆಗಾಗಿ. ಓದಿರ ವಚನವನ್ನ ಎಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ 26ನೇ ವಚನ ಯಾರಾದರೂ ಬರೋದ್ರಿ? ಎಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನ. ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ತಾನು ಯಜ್ಞ ಮಾಡಿಕೊಳ್ಳುವನಾಗಿ ಪ್ರತ್ಯಕ್ಷನಾದ. ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಯಜ್ಞ ಮಾಡಿದ್ದಾರೆ. ಕ್ರೈಸ್ತರಲ್ಲಿ ಪ್ರಿಯರೇ, ಆಶಾಮಾಷಿಗಾಗಿ ದೇವರ ಲೋಕಕ್ಕೆ ಬಂದಿಲ್ಲ, ಯೇಸು ಬಂದಿದ್ದು ಸ್ವಾರ್ಥ ಅಂದ್ರೆ ಇದ್ದೇ ಪ್ರಿಯರೇ. ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸ್ವಾರ್ಥನ ಸಾಧಂತ ಯೇಸು ಹೇಳಿದ್ದಾರೆ ಶಿಷ್ಯರಿಗೆ. ಏನಪ್ಪ ಸ್ವಾರ್ಥ ಅಂತ ಹೇಳಿದ್ರೆ, ದೇವರು ಮನುಷ್ಯರ ರೂಪದಲ್ಲಿ ಬಂದಿದ್ದಾನೆ, ಅದೇ ಸ್ವಾರ್ಥ. ದೇವರು ಮನುಷ್ಯರ ರೂಪದಲ್ಲಿ ಬಂದಿದ್ದಾನೆ, 33 ವರ್ಷಗಳ ಕಾಲ ಮನುಷ್ಯರ ತರ ಬದುಕಿದ್ದಾನೆ. ನಾವು ಯಾವ ರೀತಿ ಬದುಕಿದ್ದೇವೆ ಆ ರೀತಿ ಬದುಕಿದ್ದಾನೆ ದೇವರು ಮನುಷ್ಯರ ಮಧ್ಯದಲ್ಲಿ. 33 ವರ್ಷಗಳಾದ ನಂತರ ಕಲ್ವರಿ ಶಿಲುಬೆ ಮೇಲೆ ಪಾಪ ನಿವಾರಣೆಗೋಸ್ಕರ ತನ್ನನ್ನು ತಾನು ಯಜ್ಞ ಮಾಡಿಕೊಟ್ಟಿದ್ದಾನೆ. ಕ್ರೈಸ್ತರಲ್ಲಿ ಪ್ರಿಯರೇ, ಈ ಪಾಪ ನಿವಾರಣೆ ಮಾಡಲಿಕ್ಕೆ ದೇವರು ಯಾರನ್ನಾದ್ರೂ ಕಲಿಸಬಹುದಾಗಿತ್ತಲ್ಲ ಅಂತ ಕೇಳ್ತಾರೆ ಕೆಲವರು. ಯಾಕ್ರಿ, ಜಗತ್ತನ್ನೆಲ್ಲ ಉಂಟು ಮಾಡಿದಂತ ದೇವರು ಯಾತಕ್ಕಾಗಿ ಬರ್ಬೇಕ್ರಿ? ಯಾರಾದ್ರೂ ಒಬ್ಬರು ದೇವದತ್ತರನ್ನು ಕಳಿಸಬಹುದಾಗಿತ್ತು, ಬೇರೆ ಯಾರಾದ್ರೊಬ್ಬರನ್ನು ಕಳಿಸಬಹುದಾಗಿತ್ತು, ದೇವರೇ ಯಾಕೆ ಬರಬೇಕು ಅಂತ ಕೇಳ್ಬೋದು ಪ್ರಿಯರೇ. ಆ ಲೋಕದಲ್ಲಿದ್ದಂಥ ಯಾವ ವ್ಯಕ್ತಿ ಕೂಡ ಅದಕ್ಕೆ ಯೋಗ್ಯನಲ್ಲ, ಯಜ್ಞ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಯಜ್ಞ ಮಾಡಬೇಕಾದ್ರೆ ಕೆಲವೊಂದು ಅವರಿಗೆ ಕ್ವಾಲಿಫಿಕೇಶನ್ಸ್ ಬೇಕಾಗ್ತವೆ. ಯಜ್ಞ ಮಾಡಬೇಕಾದ್ರೆ ಯಜ್ಞ ಮಾಡಬೇಕಾದಂಥ ಪಶುವಿಗೆ ಅದು ನಿರ್ದೋಷಿ ಆಗಿರಬೇಕು, ನಿಷ್ಕಲಂಕವಾಗಿರಬೇಕು. ಅದಕ್ಕೆ ಯಾವುದೇ ಕುಂಟಿದ್ದಾಗಲಿ, ಕಣ್ಣಿಲ್ಲದ್ದಾಗಲಿ, ಅಥವಾ ಕಿವಿ ಇಲ್ಲದ್ದಾಗಲಿ, ಅವಯವ ಲೋಪವಿಲ್ಲದ್ದು ನಡೆದಿಲ್ಲ ಯಜ್ಞ ಮಾಡಲಿಕ್ಕೆ. ಆಗಿನ ಪುರಾತನ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಯಜ್ಞಗಳನ್ನು ಮಾಡುತ್ತಿದ್ರು. ದೇವದರ್ಶನದಲ್ಲಿ ಯಜ್ಞಗಳನ್ನು ಮಾಡ್ತಿದ್ರು. ಯಜ್ಞಗಳನ್ನು ಮಾಡುತ್ತಿರುವಾಗ ಕಿವಿಯಿಲ್ಲದಂಥ ಕುರಿಯನ್ನ, ಕಣ್ಣಿಲ್ಲದಂಥ ಕುರಿಯನ್ನ, ಕಾಲಿಲ್ಲದಂಥ ಕುರಿಯನ್ನ, ಬಾಲ ಇಲ್ಲದಂಥ ಕುರಿಯನ್ನು ತೆಗೆದುಕೊಂಡು ಹೋದರೆ ಯಾಜಕರು ತಗೊಳ್ಳೋದಿಲ್ಲ. ನೋಡಪ್ಪ, ನೀನು ತಂದಿದ್ದಂಥ ಈ ಕುರಿಗೆ ಇಂಥ ಅಂಗಲೋಪವಿದೆ, ಅದಕ್ಕಾಗಿ ಇದು ನಡೆದಿಲ್ಲ. ಅವನು ಅದು ವಾಪಸ್ ತಗೊಳ್ಬೇಕು. ಎಲ್ಲ ಅವಯವಗಳು ಸರಿಯಾಗಿರ್ಬೇಕು. ಆ ಕುರಿಗೆ ಎಲ್ಲ ಅವಯವಗಳು ಸರಿಯಾಗಿದ್ದರೆ ಆವಾಗ ಮಾತ್ರ ಅದನ್ನು ತಗೊಳ್ತಾರೆ. ಅದೇ ರೀತಿಯಾಗಿ ಯಜ್ಞ ಮಾಡಬೇಕಾದ್ರೆ ಲೋಪವಿಲ್ಲದವನು, ದೋಷವಿಲ್ಲದವನು, ಪಾಪವಿಲ್ಲದವನಾಗಿರ್ಬೇಕು. ಅವನನ್ನು ಮಾತ್ರ ಯಜ್ಞ ಮಾಡಲಿಕ್ಕೆ, ಪಾಪ ಪರಿಹಾರ ಮಾಡುವುದಾದ್ರೆ ಅಂತ ವ್ಯಕ್ತಿ ಯಜ್ಞ ಮಾಡಬೇಕಾಗ್ತದೆ ಪ್ರಿಯರೇ. ಪಾಪವಿಲ್ಲದವನು, ಲೋಪವಿಲ್ಲದವನು, ದೋಷವಿಲ್ಲದವನು, ಯಾವುದೇ ನಿರ್ದೋಷಿ ಆಗಿರ್ಬೇಕು. ಅಂತ ವ್ಯಕ್ತಿ ಯಜ್ಞ ಮಾಡಿದ್ರೆ ಮಾತ್ರ ಪಾಪ ನಿವಾರಣೆ ಆಗ್ತದೆ. ಈ ಮೇಲಿನ ಲೋಕಗಳಲ್ಲಿ ಒಬ್ಬರು ಸಿಗ್ಲಿಲ್ಲ ಅಂತ. ಯಜ್ಞ ಮಾಡಬೇಕಾದ್ರೆ ರಕ್ತ ಸುರಿಸಬೇಕಾಗ್ತದೆ ಪ್ರಿಯರೇ. ರಕ್ತ ಸುರಿಸಿದಾಗ ಮಾತ್ರ ಪಾಪ ನಿವಾರಣೆ ಆಗ್ತದೆ. ರಕ್ತ ಸುರಿಸಲಿಲ್ಲ ಅಂದ್ರೆ ಪಾಪ ನಿವಾರಣೆ ಆಗುವುದಿಲ್ಲ. ಓದ್ತಿರ ವಚನವನ್ನ ಎಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಎಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 22 ಯಾರಾದರೂ ಬರೋದ್ರಿ? 10:22. ಕ್ಷಮಿಸಲಿ, 9:22 ಎಬ್ರಿ ಪತ್ರಿಕೆ 9:22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ.
ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ತೀರಿ. ಯಜ್ಞ ಮಾಡಬೇಕಾದ್ರೆ ರಕ್ತ ಸುರಿಸಬೇಕಾಗ್ತದೆ, ರಕ್ತ ಪ್ರೋಕ್ಷಣೆ ಆಗಬೇಕಾಗ್ತದೆ, ಅವಾಗ ಯಜ್ಞ. ರಕ್ತನೇ ಇಲ್ಲ ಅಂದ್ರೆ ಯಜ್ಞನೇ ಇಲ್ಲ. ಈಗ ಮೇಲಿನ ಲೋಕದಲ್ಲಿದ್ದಂಥ ಆ ದೇವದೂತರುಗಳಾಗ್ಲಿ ದೇವರುಗಳಾಗ್ಲಿ ಅವೆಲ್ಲ ರಕ್ತ ಇಲ್ಲ ಅವ್ರ ದೇಹದಲ್ಲಿ. ದೇವರ ಆತ್ಮ ಸ್ವರೂಪಿ, ಅವರಿಗೆ ಆಧ್ಯಾತ್ಮಿಕವಾದಂಥ ದೇಹಗಳಿದ್ದರೂ ಕೂಡ ಆ ದೇಹಗಳಲ್ಲಿ ರಕ್ತ ಇಲ್ಲ. ಪ್ರೇರೆ ಮಾಂಸ ಇರ್ತದೆ, ಎಲುಬುಗಳು ಇರ್ತವೆ, ರಕ್ತ ಇರುವುದಿಲ್ಲ. ಮೇಲಿನ ಕೋಟಾನು ಕೋಟಿ ಲೋಕಗಳಿವೆ. ಆ ಕೋಟಾನು ಕೋಟಿ ಲೋಕಗಳಲ್ಲಿ ಕೋಟಾನು ಕೋಟಿ ದೇವದೂತರುಗಳಿದ್ದಾರೆ. ಒಬ್ಬರಿಗಿಂತೊಬ್ಬರು ಮಹಿಮೆ ಉಳ್ಳಂಥವ್ರು, ಶಕ್ತಿ ಉಳ್ಳಂಥವ್ರು. ಒಂದೊಂದು ಲೋಕದಲ್ಲಿದ್ದಂಥ ದೇವದೂತರು ಒಂದೊಂದು ಶಕ್ತಿ, ಇನ್ನೊಂದು ಲೋಕದಲ್ಲಿದ್ದಂಥ ದೇವದೂತರು ಇನ್ನೊಂದು ಶಕ್ತಿ. ಒಬ್ಬರಿಗಿಂತ ಒಬ್ಬರು ಉನ್ನತವಾದಂಥ ಶಕ್ತಿ ಉಳ್ಳಂಥ ದೇವದೂತರಿದ್ದಾರೆ ಆ ಲೋಕಗಳಲ್ಲಿ. ಆದರೆ ಒಬ್ಬರ ದೇಹದಲ್ಲಿ ಕೂಡ ರಕ್ತ ಇಲ್ಲ. ರಕ್ತ ಇರುವುದು ಭೂಲೋಕದಲ್ಲಿ ಮಾತ್ರ. ಭೂಲೋಕದಲ್ಲಿದ್ದಂಥ ಈ ಮನುಷ್ಯ ಜಾತಿಗೆ ಮಾತ್ರ ರಕ್ತ ಇದೆ. ಬೇರೆ ಲೋಕಗಳಲ್ಲಿ ಯಾವ ವ್ಯಕ್ತಿಗೂ ರಕ್ತ ಇಲ್ಲ. ಅದಕ್ಕಾಗಿ ಕ್ರಿಸ್ತನ ಪ್ರಿಯರೇ, ಅವ್ರು ಯಾರು ಬಂದರೂ ಕೂಡ ಆಗುದಿಲ್ಲ. ಅದಕ್ಕಾಗಿ ದೇವರೇ ಮನುಷ್ಯರಾಗಿ ಬಂದು ಬಿಟ್ಟಿದ್ದಾರೆ. ನಿರ್ದೋಷಿಯಾದಂಥ ವ್ಯಕ್ತಿಯಾಗಿ, ಪಾಪವಿಲ್ಲದಂಥ ವ್ಯಕ್ತಿಯಾಗಿ, ಪರಿಶುದ್ಧವಾದಂಥ ವ್ಯಕ್ತಿಯಾಗಿ. ಅದಕ್ಕಾಗಿಯೇ ಕನ್ಯಮರಿಯಮ್ಮನ ಗರ್ಭದಲ್ಲಿ ಹುಟ್ಟಬೇಕಾಗಿತ್ತು. ಆತ ನಿರ್ದೋಷಿಯಾಗಿ ಹುಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಕಲ್ವರಿ ಶಿಲುಬೆ ಮೇಲೆ ತನ್ನನ್ನು ತಾನು ಯಜ್ಞ ಮಾಡಿದ್ದಾನೆ. ಪಾಪ ನಿವಾರಣೆಗಾಗಿ ತನ್ನನ್ನು ತಾನು ಯಜ್ಞ ಮಾಡಿದ್ದಾನೆ ಪ್ರಿಯರೇ. ಈ ಲೋಕದ ಪಾಪ ಆ ಯಜ್ಞ ಮಾಡಿದಂಥ ಆ ಯಜ್ಞದಿಂದ ಲೋಕದ ಪಾಪ ನಿವಾರಣೆ ಆಗಿದೆ ಪ್ರಿಯರೇ. ಮನುಷ್ಯರ ದೃಷ್ಟಿಯಲ್ಲಿ ಆಗದಿದ್ದರೂ ದೇವರ ದೃಷ್ಟಿಯಲ್ಲಿ ಆಗಿದೆ. ಈ ಲೋಕದ ಪಾಪ ನಿವಾರಣೆ ಆಗಿದ್ದು ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲ. ಯಾವಾಗ ಕಲ್ವರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಯಜ್ಞ ಮಾಡಿದಾನೋ, ರಕ್ತ ಸುರಿಸಿದಾನೋ, ಆತನು ಮಾಡಿದಂಥ ಯಜ್ಞದಿಂದ, ಆತನು ಮಾಡಿದಂಥ ಸುರಿಸಿದಂಥ ರಕ್ತದಿಂದ ಈ ಲೋಕದ ಪಾಪ ನಿವಾರಣೆ ಆಗಿದೆ. ಹೋದ್ರ ವಚನವನ್ನ ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ. ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ 2ನೇ ವಚನದಿಂದ ಓದಿ. ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರ್ಧನಾದನು. ಪಾಪ ವಿಶುದ್ಧಿ ಮಾಡಿದ ಮೇಲೆ ಹೋಗಿದ್ದಾನಂತೆ. ಪಾಪ ವಿಶುದ್ಧಿ ಮಾಡಿದ ಮೇಲೆ ಆತನ ಉನ್ನತ ಲೋಕಕ್ಕೆ ಹೋದ. ಆದ್ದರಿಂದ ಯಜ್ಞದಲ್ಲೇ ಶಿಲುಬೆ ಮೇಲೆ ಯಜ್ಞ ಮಾಡಿದಂತಹ ಸಮಯದಲ್ಲೇ ಪಾಪ ಶುದ್ಧಿ ಆಗಿದೆ, ಪಾಪ ನಿವಾರಣೆ ಮಾಡಿದ್ದಾರೆ. ಅದು ದೇವರ ದೃಷ್ಟಿಯಲ್ಲಿ, ಯೇಸು ಸ್ವಾಮಿ ದೃಷ್ಟಿಯಲ್ಲಿ ಅವರಿಬ್ಬರಿಗೂ ಗೊತ್ತಿದೆ ಲೋಕದ ಪಾಪ ನಿವಾರಣೆ ಆ ಯಜ್ಞದಿಂದ ಆಗಿದೆ ಅಂತ ಹೇಳಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡಿದಾದ್ರೆ ಪ್ರಿಯರೇ, ಎಷ್ಟೋ ಯಜ್ಞಗಳನ್ನು ಮಾಡಿದ್ದಾರೆ ಪಾಪ ನಿವಾರಣೆಗಾಗಿ. ಅವೆಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದಂಥ ಯಜ್ಞಕ್ಕೆ ಸಾದೃಶ್ಯಗಳು. ಹಳೆ ಒಡಂಬಡಿಕೆ ಕಾಲದಲ್ಲಿ ಎಲ್ಲ ಇಸ್ರಾಯೇಲರು ಪ್ರತಿ ವರ್ಷ ಒಂದು ಕುರಿಯನ್ನು ತೆಗೆದುಕೊಂಡು ಹೋಗಿ ದೇವದರ್ಶನ ಗೋಡಾಣದಲ್ಲಿ ಯಜ್ಞ ಮಾಡ್ತಾ ಇದ್ರು. ಪ್ರತಿ ವರ್ಷ ಒಂದೊಂದು ಕುಟುಂಬಕ್ಕೆ ಒಂದೊಂದು ಕುರಿ, ಒಂದೊಂದು ಕುಟುಂಬಕ್ಕೆ ಒಂದೊಂದು ಕುರಿ. ಪಾಪ ನಿವಾರಣೆ ಮಾಡುವಂಥ ಒಂದು ದಿನ ಇರ್ತದೆ, ಪಾಪ ಪರಿಹಾರ ಮಾಡಿಕೊಳ್ಳುವಂಥ ಒಂದು ದಿನ ಏರ್ಪಾಡು ಮಾಡ್ತಾರೆ ಇಸ್ರಾಯೇಲ್ ಜನಾಂಗದಲ್ಲಿ. ಆ ದಿನದಲ್ಲಿ ಎಲ್ಲ ಕುಟುಂಬಕ್ಕೆ ಒಬ್ಬೊಬ್ಬರು ಒಂದು ಕುರಿಯನ್ನು ತೆಗೆದುಕೊಂಡೋಗಿ ಆ ದೇವದರ್ಶನ ಗೋಡಾಣದಿಂದ ನಿಂತ್ಕೊಳ್ತಾರೆ, ಲೈನಾಗಿ ನಿಂತ್ಕೊಳ್ತಾರೆ. ಅಲ್ಲಿದ್ದಂಥ ಯಾಜಕರು ಆ ಕುರಿಯನ್ನ ಯಜ್ಞ ಮಾಡಿ ಅವರ ಕುಟುಂಬ ಪಾಪ ಪರಿಹಾರ ಮಾಡ್ತಾರೆ. ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಆಗಿದ್ದಂಥ ಯಜ್ಞಗಳೆಲ್ಲ ಸಾದೃಶ್ಯಗಳು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದಂಥ ಯಜ್ಞಕ್ಕೆ ಅವೆಲ್ಲ ಛಾಯೆ, ಒಂದು ಸಾದೃಶ್ಯ. ಅದಕ್ಕಾಗಿ ಯೇಸು ಸ್ವಾಮಿ ನಿಜವಾದ ಯಜ್ಞ ಮಾಡಿದ್ದಾರೆ ಪ್ರಿಯರೇ. ಆ ನಿರ್ದೋಷವಾದಂಥ ರಕ್ತ, ನಿಷ್ಕಲಂಕವಾದಂಥ ರಕ್ತ, ಪವಿತ್ರವಾದಂಥ ರಕ್ತ ಆ ಶಿಲುಬೆ ಎಂಬ ಯಜ್ಞದ ಮೇಲೆ ಸುರಿಸಿದಾಗ ಈ ಲೋಕದ ಪಾಪ ನಿವಾರಣೆ ಆಯಿತು. ಅದು ದೇವರ ದೃಷ್ಟಿಯಲ್ಲಿ, ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಆಯಿತು. ಇದೇ ಸುವಾರ್ತೆ. ಸುವಾರ್ತೆ ಅಂದ್ರೇನು? ದೇವಕುಮಾರ ಮನುಷ್ಯರ ರೂಪದಲ್ಲಿ ಬಂದಿದ್ದಾನೆ. ಪಾಪ ನಿವಾರಣೆಗೋಸ್ಕರವಾಗಿ ಕಲ್ವರಿ ಶಿಲುಬೆ ಮೇಲೆ ತನ್ನನ್ನು ತಾನು ಯಜ್ಞ ಮಾಡಿಕೊಂಡಿದ್ದಾನೆ. ಆತನ ಸತ್ತದ ನಂತರ ಮತ್ತೆ ತಿರುಗಿ 3ನೇ ದಿನ ಎದ್ದು ಬಂದಿದ್ದಾನೆ. ಅದೇ ಸುವಾರ್ತೆ. ಈ ಸುವಾರ್ತೆ ನಂಬಿದಾಗ ಏನಾಗ್ತದೆ ಪ್ರಿಯರೇ? ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಅವನಿಗೆ ಪಾಪ ಪರಿಹಾರ ಆಗ್ತದೆ ನಂಬಿದಾಗ. ನೋಡ್ರಿ, ಈಗಾಗಲೇ ನಾನು ಹೇಳಿದ್ದೇನೆ, ಕಲ್ವರಿ ಶಿಲುಬೆ ಮೇಲೆ ರಕ್ತ ಸುರಿಸಿದಾಗ ದೇವರ ದೃಷ್ಟಿಯಲ್ಲಿ, ಯೇಸು ಸ್ವಾಮಿ ದೃಷ್ಟಿಯಲ್ಲಿ ಲೋಕದ ಪಾಪ ನಿವಾರಣೆ ಇದೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಪ್ರಿಯರೇ. ನಾವೆಲ್ಲರೂ ಇಲ್ಲಿ ಕೂತಿದ್ದೇವೆ, ದೇವಾಲಯದಲ್ಲಿ ಕೂತ್ಕೊಂಡಿದ್ದೇವೆ. ನಾವು ದೇವಾಲಯದಲ್ಲಿ ಕೂತ್ಕೊಂಡಿದ್ದಂಥ ನಾವು, ನಮಗೆ ಗೋಡೆಗಳು ಕಾಣಿಸಲು ಒಳಗಿದ್ದೇವೆ ನಾವು.
ಈ ಗೋಡೆಗಳು ಕಾಣಿಸ್ತವೆ, ಈ ಬೈಕ್ ಕಾಣಿಸ್ತದೆ, ನಾನು ಕಾಣಿಸ್ತದೆ, ಈ ಕಬೋರ್ಡ್ ಇವೆಲ್ಲ ಕಾಣಿಸ್ತವೆ ನಮ್ಮ ದೃಷ್ಟಿಗೆ. ಹೊರಗಿದ್ದವರಿಗೆ ಕಾಣಿಸೋದಿಲ್ಲ, ಹೊರಗಿದ್ದವರಿಗೆ ಇವು ಕಾಣಿಸೋದಿಲ್ಲ. ಹೊರಗಿದ್ದವರಿಗೆ ಬರೀ ಹೊರಗಿನ ಭಾಗ ಅಷ್ಟೇ ಕಾಣಿಸ್ತದೆ. ನಾವು ಒಳಗೆ ಬಂದಿದ್ದವರಿಗೆ ಈ ಒಳಗಿನ ಭಾಗಗಳಷ್ಟೇ ಕಾಣಿಸ್ತವೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಕಾಣುವುದು ಒಂದು ದೃಶ್ಯ, ಹೊರಗಿನಂತವರನ್ನು ಒಂದು ದೃಷ್ಟಿ ಕಾಣುವುದು ಇನ್ನೊಂದು ದೃಶ್ಯ. ಅವ್ರಿಗೆ ಒಳಗಿನ ದೃಶ್ಯ ಕಾಣುವುದಿಲ್ಲ, ಒಳಗಿದ್ದದ್ದು ಕಾಣುವುದಿಲ್ಲ, ಹೊರಗಿದ್ದದಷ್ಟೇ ಕಾಣ್ತದೆ. ಅದೇ ರೀತಿಯಾಗಿ ಪ್ರಿಯರೇ, ಕಲವರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ರಕ್ತ ಸುರಿಸಿದಾಗ, ಕಲವರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ಪ್ರಾಣ ಕೊಟ್ಟಾಗ, ಯಜ್ಞ ಮಾಡಿದಾಗ ದೇವರ ದೃಷ್ಟಿಯಲ್ಲಿ ಲೋಕದ ಪಾಪ ನಿವಾರಣೆ ಆಯಿತು. ಮನುಷ್ಯರ ದೃಷ್ಟಿಯಲ್ಲಿ ಆಗಿಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ಆಗುವುದು ಯಾವಾಗ ಅಂತ ಹೇಳಿದರೆ, ಯಾವ ಗಳಿಗೆಯಲ್ಲಿ ಇದನ್ನು ನಂಬುತ್ತಾನೆ ಒಬ್ಬ ವ್ಯಕ್ತಿ, ಈ ಭೂಲೋಕದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಯಾವುದೇ ಜಾತಿ ಇರಲಿ, ಯಾವುದೇ ಕುಲ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಮತ ಇರಲಿ, ಭೂಲೋಕದಲ್ಲಿದ್ದಂಥ ಒಬ್ಬ ಮನುಷ್ಯನು ಇದನ್ನು ನಂಬುತ್ತಾನೋ, ಯಾವ ಗಳಿಗೆಯಲ್ಲಿ ನಂಬುತ್ತಾನೋ ಆ ಗಳಿಗೆಯಲ್ಲಿ ಅವನ ಅಂತರಾತ್ಮ ತೊರೆಯಲ್ಪಡ್ತಾನೆ, ಅವನ ಪಾಪಗಳು ನಿವಾರಣೆ ಆಗ್ತಾ ಇರ್ತದೆ. ಅದನ್ನು ನಂಬಿದಾಗ ಮಾತ್ರ ಆಗ್ತದೆ. ನಂಬಿಕೆಯಿಂದ ಇದಾಗ್ತದೆ ಪ್ರಿಯರೇ. ನಾವು ಮಾಡಿದಂಥ ಪುಣ್ಯ ಕಾರ್ಯಗಳಿಂದ, ನಾವು ಮಾಡಿದಂಥ ಧರ್ಮ ಕಾರ್ಯಗಳಿಂದ ಅಲ್ಲ, ಈ ನಂಬಿಕೆ ಇರಬೇಕು. ದೇವಕುಮಾರನು ಮನುಷ್ಯನ ರೂಪದಲ್ಲಿ ಬಂದಿದ್ದಾನೆ, ಕಲವರಿ ಶಿಲುಬೆ ಮೇಲೆ ಯಜ್ಞ ಮಾಡಿದ್ದಾನೆ, ಪಾಪ ನಿವಾರಣೆ ಮಾಡಿದ್ದಾನೆ, ಮತ್ತು ತಿರುಗಿ ಸತ್ತು 3ನೇ ದಿನ ಎದ್ದು ಬಂದಿದ್ದಾನೆ ಅನ್ನುವಂಥ ಅದೇ ಸುವಾರ್ತೆ. ಈ ಸುವಾರ್ಥ ನಂಬಿದವರಿಗೆ ರಕ್ಷಣೆ ಆಗ್ತದೆ ಅಂತ ಯೇಸು ಹೇಳ್ತಿದ್ದಾರೆ. ಯಾರು ಸುವಾರ್ಥ ನಂಬುತ್ತಾರೋ ಅವರಿಗೆ ರಕ್ಷಣೆ ಆಗ್ತದೆ. ರಕ್ಷಣೆ ಅಂದರೆ ಅದು ಪಾಪ ಪರಿಹಾರ. ರಕ್ಷಣೆ ಅಂದರೂ ಪಾಪ ಪರಿಹಾರ ಅಂದ್ರೆ ಎರಡು ಒಂದೇ ರೀ. ರಕ್ಷಣೆ ಅಂದರೂ ಪಾಪ ಪರಿಹಾರ ಅಂದ್ರೆ ಎರಡು ಒಂದೇ. ಯಾವ ಗಳಿಗೆಯಲ್ಲಿ ನಾವು ಯೇಸು ಸ್ವಾಮಿ ನಂಬುತ್ತೇವೋ ಆ ಗಳಿಗೆ ನಮ್ಮ ಪಾಪಗಳು ಪರಿಹಾರವಾಗ್ತದೆ, ನಮ್ಮ ಅಂತರಾತ್ಮವು ತೊಳೆಯಲ್ಪಡ್ತದೆ. ನಮಗೆ ಆ ಪಾಪ ಸ್ವಲ್ಪ ಅಂದರೆ ಈ ಲೋಕದ ಪಾಪಗಳಿಂದ ಬಿಡುಗಡೆ ಮಾಡ್ತಾರೆ. ಅಂದರೆ ಅದೇ ದಿನದಲ್ಲಿ ಆಗುದಿಲ್ಲ, ಅದನ್ನು ಸ್ಟಾರ್ಟ್ ಆಗ್ತದೆ. ನಾವೇ ತಿಳ್ಕೊಳ್ತೇವೆ ಯೇಸು ಸ್ವಾಮಿ ನಂಬಿದ ಕೂಡಲೇ ದೇವದೂತರ ಥರ ಆಗ್ತದೆ ತಿಳ್ಕೊಳ್ಬಾರ್ದು. ಆ ರೀತಿ ಆಗುದಿಲ್ಲ. ಯೇಸು ಸ್ವಾಮಿ ನಂಬಿದ ಕೂಡಲೇ ನಮಗೇನು ದೊಡ್ಡ ಪರಿವರ್ತನೆ ಆಗ್ತದೆ, ನಮ್ಮ ದೇಹ ಬದಲಾವಣೆ ಆಗ್ತದೆ, ಎಲ್ಲ ಬದಲಾವಣೆ ಆಗ್ತದೆ, ಆ ರೀತಿ ತಿಳ್ಕೊಳ್ಬಾರ್ದು ಕಡೆ. ಯಾವ ಗಳಿಗೆಯಲ್ಲಿ ಇದನ್ನು ನಾವು ನಂಬುತ್ತೇವೆ, ದೇವಕುಮಾರ ಮನುಷ್ಯನ ರೂಪದಲ್ಲಿ ಬಂದಿದ್ದಾನೆ, ಈ ಲೋಕದ ಪಾಪ ನಿವಾರಣೆಗಾಗಿ ಕಲವರಿ ಶಿಲುಬೆ ಮೇಲೆ ಯಜ್ಞವಾಗಿದ್ದಾನೆ, ಪ್ರಾಣ ಕೊಟ್ಟು ತಿರುಗಿ ಎದ್ದು ಬಂದಿದ್ದಾನೆ ಅಂತೇಳಿ ಯಾವಾಗ ನಾವು ನಂಬುತ್ತೇವೋ ಆ ಗಳಿಗೆಯಲ್ಲಿ ನಮ್ಮ ಅಂತರಾತ್ಮ ತೊರೆಯಲ್ಪಡ್ತದೆ. ಅದೇ ಆಧ್ಯಾತ್ಮಿಕವಾದಂಥ ಜನ್ಮ. ಆ ಗಳಿಗೆಯಲ್ಲಿ ಪವಿತ್ರಾತ್ಮ ನಮ್ಮ ಮೇಲೆ ಬರುತ್ತಾ ಇರ್ತೀವಿ. ಆ ಗಳಿಗೆಯಲ್ಲಿ ನಮಗೆ ನಿತ್ಯ ಜೀವ ಸಿಗ್ತದೆ. ಆ ಗಳಿಗೆಯಲ್ಲಿ ನಾವು ಆಧ್ಯಾತ್ಮಿಕ ಹುಟ್ಟಿದ್ದೇವೆ, ಹೊಸದಾಗಿ ಹುಟ್ಟಿದ್ದೇವೆ ಅಂತ ಅರ್ಥ. ಹೊಸದಾಗಿ ಹುಟ್ಟಿದ್ದೇವೆ ಅಷ್ಟೇ. ನೀವು ತಿಳ್ಕೊಳ್ಬಾರ್ದು, ಅಯ್ಯೋ ನನ್ನಲ್ಲಿ ಇಂಥ ದುಶ್ಚಟಗಳಿದ್ದವು, ನಾನು ಪಾಪದಲ್ಲಿ ತಿರುಗಾಡ್ತಾ ಇದ್ದೆ, ಇವೆಲ್ಲ ಬಿಡುಗಡೆ ಆಗಲಿಲ್ಲ, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ಇವೆಲ್ಲ ಆಗಲಿಲ್ಲ ಅಂತ ತಿಳ್ಕೊಳ್ಬೋದು. ಅವೆಲ್ಲ ಆಗುದಿಲ್ಲ. ಆ ದಿನ ಆಗುದಿಲ್ಲ. ಆ ದಿನ ನಿಮಗೆ ಈ ಪಾಪ ಜೀವನದಿಂದ ಬಿಡುಗಡೆ ಆಗುದಿಲ್ಲ, ಅದರಿಂದ ಸ್ಟಾರ್ಟ್ ಆಗ್ತದೆ. ಆ ದಿನದಿಂದ ದೇವರ ಮಗನಾಗಿದ್ದೀಯಾ, ದೇವರ ಕುಟುಂಬದಲ್ಲಿ ನೀವು ಹುಟ್ಟಿದ್ಯಾ ಅಂತ ಅಂತರಾತ್ಮ ತೊಳೆಯಲ್ಪಡ್ತದೆ. ನಮ್ಮ ಆತ್ಮದ ಮೇಲಿದ್ದಂಥ ಎಲ್ಲ ಪಾಪದ ಮಚ್ಚಗಳನ್ನು ದೇವರು ತೊಳೆದು ಬಿಡ್ತಾರೆ. ಆ ದಿನದಲ್ಲಿ ಯೇಸು ಸ್ವಾಮಿ ನಂಬಿದ್ದಂಥ ದಿನದಲ್ಲಿ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ಅದೇ ದಿನದಲ್ಲಿ ಯೇಸು ಸ್ವಾಮಿ ನಂಬಿದಂಥ ದಿನದಲ್ಲೇ ಇವರು ನೀತಿವಂತರು ಅಂತೇಳಿ ದೇವರು ಮುದ್ರೆ ಹಾಕ್ತಾರೆ. ನೀತಿವಂತ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತ, ಲೋಕ ದೃಷ್ಟಿಯಲ್ಲ, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದಾನೆ ಅಂತೇಳಿ ದೇವರು ಮುದ್ರೆ ಹಾಕ್ತಾರೆ. ಇಷ್ಟೊಂದು ಆಶೀರ್ವಾದ ಸಿಗ್ತಾರೆ. ಯೇಸು ಸ್ವಾಮಿ ನಂಬಿದಂಥ ಗಳಿಗೆಯಲ್ಲಿ ಪಾಪ ಪರಿಹಾರ ಆಗ್ತದೆ, ಅವನಿಗೆ ನಿತ್ಯ ಜೀವ ಸಿಗ್ತದೆ, ಪವಿತ್ರಾತ್ಮನ ಮುದ್ರೆ ಸಿಗ್ತದೆ, ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಅವನ ಹೆಸರು ಬರೆಯಲ್ಪಡ್ತದೆ. ಇವೆಲ್ಲ ಆಧ್ಯಾತ್ಮಿಕವಾದಂಥ ಆಶೀರ್ವಾದಗಳು ಅದೇ ಗಳಿಗೆಯಲ್ಲಿ ಸಿಗ್ತವೆ. ಅವನು ದೇವರ ಕುಟುಂಬದಲ್ಲಿ ಒಬ್ಬ ಮನುಷ್ಯನಾಗಿ ಒಬ್ಬ ಸದಸ್ಯನಾಗಿ ಹುಟ್ಟುತ್ತಾನೆ, ನೀತಿವಂತರು ಅಂತೇಳಿ ದೇವರು ಕರೀತಾರೆ. ಇವೆಲ್ಲ ಆಶೀರ್ವಾದಗಳು ಆ ದಿನದಲ್ಲಿ ಸಿಗ್ತವೆ. ಆದರೆ ಹುಷಾರು ಪ್ರಿಯರೇ, ಅದೇ ದಿನದಲ್ಲಿ ನೀವು ದೊಡ್ಡ ಭಕ್ತರಾಗುವುದಿಲ್ಲ. ಆ ಯೇಸು ಸ್ವಾಮಿ ನಂಬಿದಂಥ ಆ ದಿನದಲ್ಲೇ ದೊಡ್ಡ ಭಕ್ತರಾಗುವುದಿಲ್ಲ. ಆ ದಿನದಲ್ಲೇ ಎಲ್ಲ ದುಶ್ಚಟಗಳೆಲ್ಲ ಬಿಡುಗಡೆ ಆಗುವುದಿಲ್ಲ. ಆ ದಿನದಲ್ಲೇ ಎಲ್ಲ ನಮ್ಮಲ್ಲಿದ್ದಂಥ ಬಲಹೀನತೆಗಳು, ಲೋಪದೋಷಗಳೆಲ್ಲ ಹೋಗುವುದಿಲ್ಲ. ಇವತ್ತು ಚೆನ್ನಾಗಿ ಮನದಲ್ಲಿ ಇಟ್ಕೊಡ್ರಿ. ಆ ದಿನದಿಂದ ದೇವರ ಕಾರ್ಯ ಪ್ರಾರಂಭವಾಗ್ತದೆ. ಪವಿತ್ರಾತ್ಮ ನಮ್ಮೊಳಗೆ ಬರುತ್ತಾರೆ. ಪವಿತ್ರಾತ್ಮ ನಮ್ಮೊಳಗೆ ಬಂದು ನಮ್ಮ ಎಲ್ಲ ಪಾಪಗಳನ್ನು, ಆತ್ಮದ ಮೇಲೆ ಇದ್ದಂಥ ಪಾಪದ ಮಚ್ಚೆಗಳನ್ನು ತೊಳೆದು ಬಿಡ್ತಾರೆ ಪ್ರಿಯರು. ಅದು ಆಧ್ಯಾತ್ಮಿಕವಾದಂಥ ಜನ್ಮ ಪ್ರಿಯರು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಮತ್ತೊಮ್ಮೆ ಹೋದ್ರೆ ಮಾರ್ಕನ ಬರೆದ್ರು 15:15 ಮತ್ತೊಮ್ಮೆ ಹೋದ್ರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋನು ರಕ್ಷಣೆ ಹೊಂದೋನು ಅಂತ ಇದೆ.
ಇದನ್ನು ನಂಬಬೇಕು. ಈ ಸ್ವಾರ್ಥನ ಅಂದರೆ ದೇವಕುಮಾರ ಮನುಷ್ಯನ ರೂಪದಲ್ಲಿ ಬಂದಿದ್ದಾನೆ, ಈ ಲೋಕದ ಪಾಪ ನಿವಾರಣೆ ಮಾಡಲಿಕ್ಕಾಗಿ ಶಿಲುಬೆ ಮೇಲೆ ಯಜ್ಞ ಮಾಡಿದ್ದಾನೆ, ಸತ್ತೋಗಿ ಮತ್ತು 3ನೇ ದಿನ ಎದ್ದು ಬಂದಿದ್ದಾನೆ ನಂಬಬೇಕು. ಅದನ್ನು ನಂಬಿದಾಗ ದೇವರ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅಂತ ಅರ್ಥ. ಆನಂತರ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. ನಂಬಿ ದೀಕ್ಷಾಸ್ನಾನ ಹೊಂದಿಕೊಳ್ಳೋನು ರಕ್ಷಣೆ ಹೊಂದು ಅಂತ ಬರ್ತದೆ. ನಂಬಿ ಮತ್ತು ದೀಕ್ಷಾಸ್ನಾನ ಕೂಡ ಹೊಂದಿಕೊಳ್ಬೇಕು. ದೀಕ್ಷಾಸ್ನಾನ ಭಾಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಅದು ಕೂಡ ಒಂದು ಆಧ್ಯಾತ್ಮಿಕವಾದಂಥ ಕಾರ್ಯ. ದೇವರು ಕೊಟ್ಟಿರುವಂಥ ಆಜ್ಞೆ ಇದು. ಈ ದಶಾಜ್ಞೆಗಳಲ್ಲಿ ಯಾವ ರೀತಿ ಕೊಟ್ಟಿದ್ದಾನೋ ಅದೇ ರೀತಿ ಕೂಡ ದೀಕ್ಷಾಸ್ನಾನ ಹೊಂದಿಕೊಳ್ಬೇಕನ್ನುವಂಥದ್ದು ಕೂಡ ಒಂದು ಆಜ್ಞೆನೇ. ಅದಕ್ಕಾಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು ಪ್ರಿಯರೇ. ಆ ರೀತಿ ಯಾರಾದರೂ ಇನ್ನೂ ಹೊಂದಿಕೊಳ್ಳದಿದ್ದರೆ ನೀವು ತಯಾರಾಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕು. ಒಂದು ವೇಳೆ ದೀಕ್ಷಾಸ್ನಾನ ಹೊಂದಿಕೊಳ್ಳೋದಕ್ಕಿಂತ ಮುಂಚೆ ನಾವು ಲೋಕ ಬಿಟ್ಟಿದ್ದೇವೆ ಅಂತ ತಿಳ್ಕೊಳ್ರಿ, ಲೋಕಯಾತ್ರೆ ಮುಗಿದೋದೆ ಅಂತ ತಿಳ್ಕೊಳ್ರಿ. ಅಲ್ಲಿ ದೇವರು ಕೇಳ್ತಾನೆ, ನಾನು ನಂಬಿದ್ದೀಯಪ್ಪ, ಕರೆ ದೀಕ್ಷಾಸ್ನಾನ ಯಾಕೆ ತಗೊಂಡಿಲ್ಲ ಅಂತ. ನಾನು ನಂಬಿದ್ದೀಯಾ, ಓಕೆ, ದೀಕ್ಷಾಸ್ನಾನ ಯಾಕೆ ತಗೊಂಡಿಲ್ಲ? ನನಗೆ ಅವಕಾಶ ಇತ್ತಲ್ಲ. ಯೇಸು ಸ್ವಾಮಿ ನಂಬಿ ಇಷ್ಟೊಂದು ವರ್ಷ ನೀನು ಚರ್ಚಿಗೆ ಹೋಗಿದ್ಯಾ, ಯಾಕೆ ತಗೊಂಡಿಲ್ಲ ಅಂತೇಳಿ ಯೇಸು ಸ್ವಾಮಿ ಕೇಳ್ತಾರೆ. ನಾವೆಲ್ಲರೂ ಕೂಡ ಒಂದಿನ ಯೇಸು ಸ್ವಾಮಿ ಸಿಂಹಾಸನ ನಿಂತ್ಕೊಳ್ಬೇಕಾಗ್ತದೆ. ಪಾಪದ ಬಗ್ಗೆ ಕೇಳೋದಿಲ್ಲ, ಆದರೆ ಮಾಡಬೇಕಾದಂಥ ಕಾರ್ಯ ಯಾಕೆ ಮಾಡಿಲ್ಲ ಅಂತ ಕೇಳುತ್ತಾರೆ. ಓದ್ರಿ ಆ ವಚನವನ್ನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಯಾರಾದರೂ ಬರೋದ್ರಿ? 2ನೇ ಕೊರಿಂಥ 5:10 ಯಾರಾದರೂ ಬರೋದ್ರಿ? ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕು. ಯೇಸು ಕ್ರಿಸ್ತನ ನ್ಯಾಯಾಸನದ ಸಿಂಹಾಸನ ನಿಂತ್ಕೊಳ್ಬೇಕಾಗ್ತದೆ. ಪಾಪದ ಬಗ್ಗೆ ಕೇಳದಿದ್ದರೂ ಕೂಡ ಇದೇನು ಪಾಪ ದೀಕ್ಷಾಸ್ನಾನ ಹೊಂದಿಕೊಂಡು ಹೇಳ್ತಾನೆ. ಒಬ್ಬನು ಹೊಂದಿಕೊಳ್ಳಿಲ್ಲ, ಕೇಳುತ್ತಾನೆ, ಯಾಕೆ ಹೊಂದಿಕೊಳ್ಳಿಲ್ಲ ಇದ್ರ ಬಗ್ಗೆ ಕೇಳುತ್ತಾನೆ. ಪ್ರಿಯ, ಬಹುಮಾನಗಳು ಕಟ್ಟಾಗ್ತವೆ. ನಾವು ಮಾಡಬೇಕಾದ ಕಾರ್ಯ ಇಲ್ಲಿ ಮಾಡದಿದ್ದರೆ ಬಹುಮಾನ ಕಟ್ಟಾಗ್ತವೆ. ನೀವು ಹೇಳ್ಬೋದು, ಅಯ್ಯೋ ಸ್ವಾಮಿ ನನಗೆ ಗೊತ್ತಾಗಲಿಲ್ಲಪ್ಪ, ನನಗೆ ಯಾರು ಹೇಳಿಲ್ಲಪ್ಪ ಅಂತ ನೀವು ಹೇಳ್ಕೊಳ್ಬೋದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಲೋಕದ ಎಲ್ಲ ಕಡೆಗೆ ಹೋಗಿ ಸ್ವಾರ್ಥನ ಸಾರ, ಜಗತ್ತಿಗೆಲ್ಲ ಸ್ವಾರ್ಥನ ಸಾರ ಅಂತ ಹೇಳ್ತಿದ್ದಾನೆ. ಇದೇ ಸ್ವಾರ್ಥತೆ. ದೇವರು ಮನುಷ್ಯರನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಸೈತಾನನ ಕುತಂತ್ರದಿಂದ ಲೋಕವೆಲ್ಲ ಪಾಪದಲ್ಲಿ ಬಿದ್ದೋಗಿದೆ, ಈ ಲೋಕದಲ್ಲಿ ಪಾಪದಲ್ಲಿ ಬಿದ್ದೋಗಿರುವಂಥ ಲೋಕವನ್ನು ಬಿಡುಗಡೆ ಮಾಡುವುದಕ್ಕಾಗಿ, ಪಾಪ ನಿವಾರಣೆ ಮಾಡುವುದಕ್ಕಾಗಿ ದೇವಕುಮಾರ ಬಂದಿದ್ದಾನೆ. ಪ್ರಿಯರು, ಸೈತಾನ ಕುತಂತ್ರ ಮಾಡಿದ್ದಾರೆ. ಆದಾಮ ಅವರನ್ನು ಪಾಪದಲ್ಲಿ ಬೀಳಿಸಿದ್ರೆ ಅವರ ಸಂತಾನವೆಲ್ಲ ಪಾಪದಲ್ಲಿ ಸಿಕ್ಕಾಪಡ್ತದೆ, ಲೋಕವೆಲ್ಲ ಪಾಪದಲ್ಲಿ ಮುಳುಗಿ ಹೋಗ್ತದೆ. ಆವಾಗ ಲೋಕದ ಎಲ್ಲರನ್ನು ಕೂಡ ಪಾಪದಲ್ಲಿ ನರಕದಲ್ಲಿ ದೇವರು ಹಾಕಬೇಕಾಗ್ತದೆ. ಆವಾಗ ದೇವರಿಗೆ ಮನಸ್ಸು ನೋವಾಗಿ ಎಲ್ಲ ಬಿಡಪ್ಪ ಅಂಥೇಳಿ ದೇವರು ಇವರನ್ನು ನಿಲ್ಲಿಸಬಹುದು, ನರಕದಲ್ಲಿ ಹಾಕುವುದಿಲ್ಲ. ಆವಾಗ ನಾವು ವಾದ ಮಾಡ್ಬೋದು, ದೇವರೇ ಇಂಥ ಜನಾಂಗವನ್ನು ಪಾಪ ಮಾಡಿದಂಥ ಜನರನ್ನು ನರಕದಲ್ಲಿ ಹಾಕಲಿಲ್ಲ, ಮತ್ತು ನಮ್ಮನ್ನು ಕೂಡ ಹಾಕಬೇಡಿ. ಅವರು ಪಾಪ ಮಾಡಿದ್ದಾರೆ, ನಾವು ಪಾಪ ಮಾಡಿದ್ದೇವೆ, ಮತ್ತು ಅವರನ್ನು ನರಕದಲ್ಲಿ ಹಾಕಲಿ ಅಂತ ನಮ್ಮನ್ನು ನರಕದಲ್ಲಿ ಹಾಕಬಾರ್ದು. ಇಂಥ ಒಂದು ವಾದ ಮಾಡುವುದಕ್ಕಾಗಿ ಸೈತಾನನ್ನು ಕುತಂತ್ರ ಮಾಡಿ ಮಾನವ ಜಾತಿಯನ್ನೆಲ್ಲ ಪಾಪದಲ್ಲಿ ಬೀಳಿಸಿದ್ದಾರೆ. ಆದರೆ ದೇವರು ಸೈತಾನನಿಗಿಂತ ಬುದ್ಧಿವಂತನು, ಸೈತಾನಿಗಿಂತ 1000 ಪಟ್ಟು 1,00,000 ಪಟ್ಟು ಜ್ಞಾನಿ ಆಗ್ತಾರೆ. ಅದಕ್ಕಾಗಿ ಏನು ಮಾಡಿದಾರಪ್ಪ ಅಂತ ಹೇಳಿದರೆ, ಒಂದು ಸ್ವಾರ್ಥನ ಕ್ರಿಯೇಟ್ ಮಾಡಿದ್ದಾರೆ, ಸೃಷ್ಟಿಸಿದ್ದಾರೆ. ದೇವರು ಮನುಷ್ಯರ ರೂಪದಲ್ಲಿ ಬಂದು ಒಂದು ಸ್ವಾರ್ಥನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಯಾರು ಈ ಸ್ವಾರ್ಥ ನಂಬುತ್ತಾರೋ ಅವರಿಗೆ ಮಾತ್ರ ರಕ್ಷಣೆ, ಯಾರು ನಂಬುದಿಲ್ಲವೋ ಅವರಿಗೆ ರಕ್ಷಣೆ ಇಲ್ಲ. ಇವಾಗ ಸೈತಾನ ಕೇಳಿದ್ರು ಕೂಡ ದೇವರು ಉತ್ತರ ಕೊಡ್ತಾನೆ. ಅವ್ರು ನಂಬಿದ್ದಾರೆ, ಸ್ವಾರ್ಥ ನಂಬಿದ್ದಾರೆ. ನೀ ನಂಬಿದೆಯಾ? ಸೈತಾನ ಕೇಳ್ತಾನೆ. ನೀ ನಂಬಿ ದೀಕ್ಷಾಸ್ನಾನ ಹೊಂದಿದೆಯಾ ಅಂತ ಕೇಳ್ತಾನೆ. ಅಲ್ಲಿ ಸೈತಾನ ಸಿಕ್ಕಾಕೊಳ್ತಾಗ್ತೀರಿ. ಲೋಕವನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಪಾಪದ ಸಮಸ್ಯೆಯಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ರೀತಿ ದೇವರು ಸುವಾರ್ತೆಯನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಬೇಕಾಯಿತು. ಒಂದು ಟ್ರೈನು ಒಂದು ದೇಶದಿಂದ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗಬೇಕಾದ್ರೆ ಮೊದಲು ಟ್ರ್ಯಾಕ್ ಹಾಕಬೇಕಾಗ್ತದೆ. ಈಗ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಒಂದು ಟ್ರೈನ್ ಹಾಕಬೇಕಂತ ಗೌರ್ಮೆಂಟ್ ತೀರ್ಮಾನ ಮಾಡಿದೆ ಅಂತ ತಿಳ್ಕೊಳ್ಳಿ. ಒಂದು ಹೊಸ ಲೈನ್ ಹಾಕಬೇಕಪ್ಪ, ಹೊಸ ಗಾಡಿ ನಾವು ಬಿಡಬೇಕು. ಆವಾಗ ಮೊದಲು ಟ್ರ್ಯಾಕ್ ರೈಲ್ವೆ ಲೈನ್ ಹಾಕಬೇಕಾಗ್ತದೆ. ರೈಲ್ವೆ ಲೈನ್ ಹಾಕಿದ ನಂತರ ಆವಾಗ ಟ್ರೈನ್ ನಡೀತದೆ ಆ ಟ್ರ್ಯಾಕ್ ಮೇಲೆ. ಈಗ ಲೈನೇ ಹಾಕಲಿಲ್ಲ ಅಂದರೆ ಟ್ರೈನ್ ಆಗಿ ನಡೀತದೆ. ಲೈನ್ ಹಾಕಬೇಕು, ಮೊದಲು ರೈಲ್ವೆ ಲೈನ್ ಹಾಕಿದ್ರೆ ಆಮೇಲೆ ಟ್ರೈನ್ ನಡೀತದೆ. ಅದೇ ರೀತಿಯಾಗಿ ಈ ಸ್ವಾರ್ಥೆ ಎನ್ನುವುದು ಸ್ವರ್ಗಲೋಕಕ್ಕೊಂದು ಹಾದಿ ಹಾಕಿಬಿಟ್ಟಿದ್ದಾರೆ. ಒಂದು ರೈಲ್ವೆ ಟ್ರ್ಯಾಕ್ ಇದು, ಸ್ವರ್ಗಲೋಕಕ್ಕೆ ಭೂಲೋಕಕ್ಕೆ ಒಂದು ರೈಲ್ವೆ ಟ್ರ್ಯಾಕ್ ಇದು ಸ್ವಾರ್ಥ ಅನ್ನೋದು. ಯಾವುದನ್ನು ನಂಬುತ್ತಾನೋ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಈಗ ಟ್ರ್ಯಾಕ್ ಹಾಕಿದಾರಪ್ಪ,
ಟ್ರ್ಯಾಕ್ ಗೌರ್ಮೆಂಟ್ನವ್ರು ಟ್ರ್ಯಾಕ್ ಹಾಕಿದ್ದಾರೆ, ಟ್ರೈನ್ ಹಾಕಿದ್ದಾರೆ. ಈಗ ಮನುಷ್ಯರು ಕೂತಿರ್ತಾನೆ ಆ ಸ್ಟೇಷನ್ಗೆ ಹೋಗುದು. ಈ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಒಂದು ಹೊಸ ಲೈನ್ ಹಾಕಿದಾರಪ್ಪ, ಹೊಸ ಲೈನ್ ಹಾಕಿ ಟ್ರೈನ್ ಹಾಕಿಬಿಟ್ಟಿದ್ದಾರೆ. ಯಾರು ಆ ಸ್ಟೇಟ್ಗೆ ಹೋಗ್ಬೇಕಂತ ಮನಸ್ಸಿದೆಯೋ ಅವ್ರು ಹೋಗಿ ಟ್ರೈನಲ್ಲಿ ಕೂತ್ಕೊಳ್ಬೇಕು. ಟಿಕೆಟ್ ತಗೊಂಡು ಟ್ರೈನಲ್ಲಿ ಕೂತ್ಕೊಂಡ್ರೆ ಅವಾಗ ಅವ್ನು ಹೋಗ್ತಾರೆ. ಬರೀ ಲೈನ್ ಹಾಕಿದ್ರೆ ಹೋಗುದಿಲ್ಲ, ಬರೀ ಟ್ರೈನ್ ಹಾಕಿದ್ರೆ ಹೋಗುದಿಲ್ಲ. ಈ ವ್ಯಕ್ತಿ ಹೋಗ್ಬೇಕನ್ನುವಂಥ ವ್ಯಕ್ತಿ ಟಿಕೆಟ್ ಖರೀದಿ ಮಾಡಿ ಟ್ರೈನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಬೇಕು, ಆವಾಗ ಹೋಗ್ತಾರೆ. ಅದೇ ರೀತಿಯಾಗಿ ಪ್ರಿಯರೇ, ಈ ಸ್ವಾರ್ಥ ಎನ್ನುವುದು ಸ್ವರ್ಗಲೋಕಕ್ಕೆ ಭೂಲೋಕಕ್ಕೆ ಒಂದು ದಾರಿ, ದೇವರ ಏರ್ಪಾటు ಮಾಡಿದಂಥ ದಾರಿ. ಈ ದೇವರ ಏರ್ಪಾಟದಂಥ ದಾರಿಯಲ್ಲಿ ಹೋಗಬೇಕಾದ್ರೆ, ಸ್ವರ್ಗಲೋಕಕ್ಕೆ ಹೋಗಬೇಕಾದ್ರೆ ಸ್ವಾರ್ಥ ನಂಬಬೇಕು, ದೀಕ್ಷಾಸ್ಥ ನಂಬಿಕೊಳ್ಬೇಕು. ಆವಾಗ ಅವನು ಈ ದಾರಿಯಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ಬಿಡ್ತಾನೆ. ದಾರಿ ಮಾಡಿಕೊಟ್ಟಿದ್ದಾನೆ ದೇವರು. ನಡೆಯುವುದು ಬಿಡುವುದು ಮನುಷ್ಯರಿಗೆ ಸಂಬಂಧಪಟ್ಟಿದೆ. ಅದಕ್ಕಾಗಿ ಯೇಸು ಹೇಳುತ್ತಿದ್ದಾನೆ, ನಂಬಿ ದೀಕ್ಷಾಸ್ಥಾನ ಹೊಂದಿಕೊಳ್ಳುವನು ರಕ್ಷಣೆ ಹೊಂದವನು, ನಂಬದವನಿಗೆ ಅವನಿಗೆ ದಂಡನೆ ಗುರಿ ಆಗುತ್ತೆ. ಯಾವ ನಂಬುವುದಿಲ್ಲವೋ ಅವನು ನರಕಕ್ಕೆ ಹೋಗ್ತಾನೆ. ಈ ರೀತಿ ದೇವರೊಂದು ಏರ್ಪಾಟು ಮಾಡಿಬಿಡ್ತಾನೆ ಪ್ರೇರೆ. ಅದಕ್ಕಾಗಿ ಚರ್ಚ್ಗಳಲ್ಲಿ ನಾವು ಸುವಾರ್ತೆಯನ್ನು ಸಾರುತ್ತಾ ಇದ್ದೇವೆ. ಯಾರ್ಯಾರು ನಂಬುತ್ತಾರೋ ಅವ್ರಿಗೆ ದೀಕ್ಷಾಸ್ಥಾನ ಕೊಡ್ತಾ ಇದ್ದೀವಿ. ಈಗ ನಾಳೆ ಗುರುವಾರದಲ್ಲಿ 8 ಮಂದಿಗೆ ನಾವು ದೀಕ್ಷಾಸ್ಥಾನ ಕೊಡ್ತಾ ಇದ್ದೀವಿ. ಆದರೆ 9 ಮಂದಿ ಕೂಡ ಆಗ್ಬೋದು. ಈಗ ಸದ್ಯಕ್ಕೆ 8 ಮಂದಿ, 9 ಮಂದಿ ಕೂಡ ಆಗ್ಬೋದು. ಈಗ ನಮ್ಮ ಚರ್ಚಿನಲ್ಲಿ ಎಷ್ಟೋ ಮಂದಿ ದೀಕ್ಷಾಸ್ಥಾನ ಹೊಂದಿಕೊಳ್ಳೋದು ಯವನಸ್ಥರಿದ್ದಾರೆ, 19-20 ವರ್ಷ ವಯಸ್ಸಿದ್ದವರಿದ್ದಾರೆ. ಅವ್ರು ಯೇಸು ಸ್ವಾಮಿ ನಂಬಿದವರೇ, ಆದರೆ ಇನ್ನೂ ದೀಕ್ಷಾಸ್ಥಾನ ಹೊಂದಿಕೊಂಡಿಲ್ಲ ಅಂಥವ್ರು ಇನ್ನೂ ಸುಮಾರು 5-6 ಮಂದಿ ಇದ್ದಾರೆ. ಒಂದು ವೇಳೆ ಈ ವರ್ತಮಾನವನ್ನು ಕೇಳಿ ತಂದೆ ತಾಯಿಗಳೇನಾದರೂ ಅವರಿಗೆ ಒಪ್ಪಿಸಿದ್ರೆ ಗೊತ್ತಾಗೋದಿಲ್ಲ, ಮತ್ತೆ ಹೆಚ್ಚು ಆಗ್ಬೋದು. ಈಗ 8 ಮಂದಿ ರೆಡಿ ಆಗಿದ್ದಾರೆ. ದೇವರ ಚಿತ್ತವಾದ 9 ಮಂದಿ ಆಗ್ತಾರೆ. ನಂಬಿ ದೀಕ್ಷಾಸ್ಥಾನ ಹೊಂದಿಕೊಳ್ಳುವನು ರಕ್ಷಣೆ ಹೊಂದುವನು ಪ್ರಿಯ. ಈ ಸ್ವಾರ್ಥ ಎನ್ನುವುದು ಭೂಲೋಕಕ್ಕೆ ಸ್ವರ್ಗಲೋಕಕ್ಕೆ ದೇವರ ಏರ್ಪಾటు ಮಾಡಿದಂಥ ಒಂದು ಹಾದಿ, ಒಂದು ದಾರಿ. ಆ ಹಾದಿಯಲ್ಲಿ ನಾವು ಹೋಗಬೇಕಾದರೆ ಈ ಸ್ವಾರ್ಥ ನಂಬಬೇಕು, ದೀಕ್ಷಾಸ್ಥಾನ ಹೊಂದಿಕೊಳ್ಬೇಕು. ಆ ರೀತಿ ನಂಬಲಿಲ್ಲ, ದೀಕ್ಷಾಸ್ಥಾನ ಹೊಂದಿಕೊಳ್ಳಿಲ್ಲ ಅಂದರೆ ಅವರು ಪರಲೋಕಕ್ಕೆ ಹೋಗುವುದಿಲ್ಲ, ನರಕಕ್ಕೆ ಹೋಗ್ತಾರೆ. ಅದಕ್ಕಾಗಿ ಭೂಲೋಕದಲ್ಲಿ ದೇವರು ಸೇವಕರನ್ನು ಏರ್ಪಾಟು ಮಾಡಿದ್ದಾನೆ, ಚರ್ಚ್ಗಳನ್ನು ಏರ್ಪಾಟು ಮಾಡಿದ್ದಾನೆ. ದೇವರೇ ಚರ್ಚ್ಗಳನ್ನು ಏರ್ಪಾಟು ಮಾಡಿದ್ದಾನೆ, ದೇವರೇ ಸೇವಕರನ್ನು ಏರ್ಪಾಟು ಮಾಡಿದ್ದಾನೆ. ವಿಶ್ವಾಸಿಗಳು, ವ್ಯಕ್ತಿಗಳು, ಮನುಷ್ಯರು ಆ ದೇವಾಲಯಗಳಿಗೆ ಹೋಗಿ ಆ ವಾಕ್ಯಗಳನ್ನು ಕೇಳಿಸ್ಕೊಂಡು ಅವರು ಸ್ವಾರ್ಥ ನಂಬಿ ದೀಕ್ಷಾಸ್ಥಾನ ಹೊಂದಿಕೊಂಡ್ರೆ ನರಕವನ್ನು ತಪ್ಪಿಸ್ಕೊಳ್ತಾರೆ. ಎಂಥ ಪಾಪ ಇರಲಿ, ಅವ್ರು ಎಷ್ಟೊಂದು ಪಾಪ ಮಾಡಿದವರಿರಲಿ, ಅವರು ಈ ಸ್ವಾರ್ಥವನ್ನು ನಂಬಿ ದೀಕ್ಷಾಸ್ಥಾನ ಹೊಂದಿಕೊಂಡ್ರೆ ಅವ್ರು ನರಕವನ್ನು ತಪ್ಪಿಸ್ಕೊಳ್ತಾರೆ. ಅದೇ ರಕ್ಷಣೆ. ತೀರ್ಪನ್ನು ತಪ್ಪಿಸ್ಕೊಂಡು, ನರಕವನ್ನು ತಪ್ಪಿಸ್ಕೊಂಡು ಸ್ವರ್ಗಲೋಕಕ್ಕೆ ಹೋಗುವುದೇ ರಕ್ಷಣೆ. ಅದಕ್ಕಾಗಿ ಕ್ರಿಸ್ತರೇ, ಇದನ್ನು ಯಾವಾಗಲೂ ನೆನಪಲ್ಲಿಟ್ಟುಕೊಡ್ರಿ. ನಾವು ನಂಬಿ ದೀಕ್ಷಾಸ್ಥಾನ ಹೊಂದಿಕೊಂಡು ಕೂಡಲೇ ದೇವದೂತರ ಥರ ಆಗುವುದಿಲ್ಲ. ಕೆಲವು ಮಂದಿ ಪ್ರಶ್ನೆ ಮಾಡ್ಕೊಳ್ತಾರೆ, ಅಯ್ಯೋ ನಾನು ನಂಬಿದ್ದೇನೆ, ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದೇನೆ, ಇನ್ನೂ ನನ್ನಲ್ಲಿಂಥ ಲೋಪಗಳಿವೆ, ಇನ್ನೂ ನನ್ನಲ್ಲಿಂಥ ದೋಷಗಳಿವೆ, ಇನ್ನೂ ನನ್ನಲ್ಲಿ ಅನೇಕ ತೊಂದರೆಗಳಿವೆ, ಸಮಸ್ಯೆಗಳಿವೆ, ಮತ್ತು ಇವೆಲ್ಲ ಪರಿಷ್ಕಾರ ಆಗಲಿಲ್ಲ, ನನ್ನ ದೀಕ್ಷಾಸ್ಥಾನ ತಗೊಂಡು ಪ್ರಯೋಜನ ಏನಾಗಿದೆ ಅಂತೇಳಿ ಅದು ತಿಳ್ಕೊಳ್ಬೇಡ. ದೀಕ್ಷಾಸ್ಥಾನ ತಗೊಂಡ ನಂತರ ನೀನು ದೇವದೂತರ ಥರ ಆಗುವುದಿಲ್ಲ, ದೇವ್ರ ಥರ ಆಗುವುದಿಲ್ಲ, ಅದೇ ದಿನದಲ್ಲಿ ಭಕ್ತನೂ ಆಗುವುದಿಲ್ಲ. ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದಂಥ ದಿನದಲ್ಲಿ ನನ್ನ ಪಾಪಗಳಿಗೆ ಪರಿಹಾರ ಆಗ್ತದೆ, ದೇವರ ಆತ್ಮದಿಂದ ಮುದ್ರಿಸಲ್ಪಡ್ತೀಯ, ನಿತ್ಯ ಜೀವ ಸಿಗ್ತದೆ, ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆಯಲ್ಪಡ್ತದೆ, ನೀತಿವಂತ ಅನ್ನುವಂಥ ಬಿರುದು ಸಿಗ್ತದೆ. ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಆ ದಿನದಿಂದ ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದಂಥ ಆ ದಿನದಿಂದ ನಿನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಿರ್ತಾರೆ. 1 ದಿನ, 2 ದಿನ, 3 ದಿನ, 4 ದಿನ ದೇವರು ನಮ್ಮಲ್ಲಿಟ್ಟಿದ್ದಂಥ ಪವಿತ್ರಾತ್ಮನ ಮೂಲಕವಾಗಿ ಕೆಲಸ ಮಾಡ್ತಾ ಇರ್ತಾರೆ, ನಮ್ಮಲ್ಲಿ ಬದಲಾವಣೆ ಉಂಟು ಮಾಡ್ತಿರ್ತಾನೆ. ಪವಿತ್ರಾತ್ಮನ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದಾಗ ಪವಿತ್ರಾತ್ಮ ಬರುತ್ತಾನೆ ನಮ್ಮಲ್ಲಿ. ಯೇಸು ಸ್ವಾಮಿ ನಂಬಿದಾಗ ನಮ್ಮಲ್ಲಿ ಪವಿತ್ರಾತ್ಮ ಬರುತ್ತಾನೆ. ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದಾಗ ಪವಿತ್ರಾತ್ಮ ಅಭಿಷೇಕ ಕೂಡ ಆಗ್ತದೆ. ಈ ಒಳಗಿದ್ದಂಥ ಪವಿತ್ರಾತ್ಮನ ಒಪ್ಪಿಸ್ತಾ ಇರ್ತಾನೆ, ಇದು ತಪ್ಪು ಮಾಡ್ತಾ ಇದೆಯಾ, ಇದು ತಪ್ಪು ಮಾಡ್ತಾ ಇದೆಯಾ, ಇದು ನೀವು ಮಾಡಬಾರ್ದು, ಇದು ಪಾಪ ಅಂತೇಳಿ ಪವಿತ್ರಾತ್ಮನ ಒಪ್ಪಿಸ್ತಾ ಇರ್ತಾನೆ. ಒಪ್ಪಿಸಿ ಒಂದೊಂದು ಬಲಹೀನತೆ, ಒಂದೊಂದು ಲೋಪ ನಮ್ಮಿಂದ ಸರಿಪಡಿಸ್ತಾ ಇರ್ತಾನೆ. ನಮ್ಮನ್ನು ತೊಳಿತಾನೆ. ಒಂದು ಶಿಲ್ಪಿ ಯಾವ ರೀತಿ ಶಿಲ್ಪವನ್ನು ತೊಳಿತಾನೋ ಆ ರೀತಿ ಪವಿತ್ರಾತ್ಮ ದೇವರು ನಮ್ಮನ್ನು ತೊಳಿತಾನೆ. ಸುಮಾರು ಒಂದು 5 ವರ್ಷ ಹೋಗ್ಬೋದು, 10 ವರ್ಷ ಹೋಗ್ಬೋದು, ಕಂಟಿನ್ಯೂ ಚರ್ಚಿಗೆ ಬರ್ತಾ ಹೋಗ್ತಿದ್ರೆ ನಿಮ್ಮಲ್ಲಿದ್ದಂಥ ಕೆಲವು ಬಲಹೀನತೆಗಳು ಲೋಪದಷ್ಟು ಕಾಣುತ್ತೆ. ನಿಮಗೆ ಗೊತ್ತಿಲ್ಲದಾಗ ಓಡೋಗ್ತಾರೆ. ಕೆಲವು ಮಂದಿ ಬೀಡಿ ಸೇರ್ತಾ ಇರ್ಬೋದು, ಕೆಲವು ಮಂದಿ ತಂಬಾಕು ಹಾಕ್ಕೊಳ್ತಾ ಇರ್ಬೋದು, ಕೆಲವು ಮಂದಿ ಏನಾದರೂ ಚಟಗಳಿರ್ಬೋದು. ಅವು ಸ್ವಲ್ಪ ಕಾಲ ಆದಮೇಲೆ ಆಟೋಮೆಟಿಕ್ ಹೋಗಿಬಿಡ್ತಾರೆ. ಆದರೆ ಕಂಟಿನ್ಯೂ ಬರುತ್ತಿರಬೇಕು. ಚರ್ಚಿಗೆ ಬಂದು ವಾಕ್ಯಗಳನ್ನು ಕೇಳಿಸ್ಕೊಳ್ಳುತ್ತಿರಬೇಕು, ರೊಟ್ಟಿ ದ್ರಾಕ್ಷರ ತಗೊಳ್ತಿರಬೇಕು, ಆರಾಧನೆಯಲ್ಲಿ ಪಾಲುಗಾರ ಆಗಬೇಕು. ಈ ರೀತಿ ಕಂಟಿನ್ಯೂ ಮಾಡುತ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮಲ್ಲಿದ್ದಂಥ ಲೋಪದೋಷಗಳು ಕಣ್ಣಿಗೆ ಕಾಣದಾಗ ಹೋಗಿಬಿಡ್ತಾರೆ. ಆನಂತರ ಒಂದು 10 ವರ್ಷ ಆದ ನಂತರ ನಿಮಗೆ ಗೊತ್ತಾಗ್ತದೆ, ಹೌದು
ನಾನು ಯೇಸು ಸ್ವಾಮಿನಲ್ಲಿ ದೀಕ್ಷಾಸ್ನಾನ ಹೊಂದ್ಕೊಂಡ ನಂತರ ಭಾಳ ಬದಲಾವಣೆ ಆಗಿದ್ದೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪವಿತ್ರ ಆತ್ಮನ ಮಾಡ್ತಿರ್ತಾರೆ. ಭಾಳ ಬದಲಾವಣೆ ನನ್ನಲ್ಲಿ ಆಗಿದೆ ಅಂತೇಳಿ ಆ ವ್ಯಕ್ತಿಯೇ ಹೇಳುತ್ತಾರೆ. ಆದ್ದರಿಂದ ಕ್ರಿಸ್ತಲಿಪಿದೇನೆ ತಯಾರಾಗಿರಿ. ನಾಳೆ 15ನೇ ತಾರೀಕು ದೀಕ್ಷಾಸ್ನಾನಗಳಿವೆ. ಮತ್ತೆಲ್ಲರೂ ಸಭಾ ಸಮೇತವಾಗಿ ಬಂದಿದ್ದು 10 ಗಂಟೆಗೆ ಇಲ್ಲಿ ದೇವಾಲಯದ ಕಡೆ ಬರಬೇಕು, ಚರ್ಚ್ ಕಡೆ ಬರಬೇಕು. ನಮಗೆ ವೆಹಿಕಲ್ ಇರ್ತದೆ, ನಾವೆಲ್ಲರೂ ವೆಹಿಕಲ್ ಮೇಲೆ ಹೋಗುವ. ಮತ್ತು ಇಲ್ಲಿ ಅಡುಗೆ ಕೂಡ ರೆಡಿ ಮಾಡಿರ್ತಾರೆ. ಆಮೇಲೆ ಅಲ್ಲಿ ಹೋಗಿ ದೀಕ್ಷಾಸ್ನಾನವನ್ನು ಹೊಂದಿಕೊಂಡು ಮತ್ತು ತಿರುಗಿ ಬಂದು ಇಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಆದ್ದರಿಂದ ದೇವರ ವಾಕ್ಯಗಳನ್ನು ಆಶೀರ್ವದಿಸಿ ನಮ್ಮ